सिद्धि अपार स्वरूप मम लहरी विष्णु महेश विधि रवि चंद्रावरुण यम शक्ति धनेश गणेश जगृपालु सर्वज्ञ को धिया भारत मुनि ध्यान ताको होत उपाधि तै मोमय मिथ्यापान वैजी जाने बिन जगत मनहु जेवरि साप न स्वयं जग जग जील है सोहम माके आप बोध चाहे जाको सुकृति भजत राम निष्काम सो मेरो है आत्मा काकु करो प्रणाम जो सुख नित्य प्रकाश विभु नाम रूप आधार मति न लखै जी मति लखै सो मैं शुद्ध अपार सो मैं शुद्ध अपार। सद्गुरुनाथ महाराज की जय। परम पूज्य प्रातस्मरणीय ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥ ಕರ್ತರಾದ ಸಾಧು ಶ್ರೀ ನಿಶ್ಚಲದಾಸಜಿಯವರ ಪಾವನ ಪಾದಾರವಿಂದಗಳಲ್ಲಿ ಹಣಿಮನೆದು ಆತ್ಮೀಯರೇ, ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ 5ನೆಯ ತರಂಗದಲ್ಲಿ ನಿನ್ನಿನ ದಿವಸ ಈಶ್ವರನ ಸ್ವರೂಪವನ್ನು ಹಾಗೂ 2 ಪ್ರಕಾರ ಕಾರಣಗಳ ಲಕ್ಷಣವನ್ನು ನಾವು ತಿಳಿದುಕೊಂಡು ಬಂದಿದ್ದೇವೆ. ಈಶ್ವರನ ಸ್ವರೂಪವನ್ನು ಹೇಳಿದ್ದಾರೆ. ಶುದ್ಧ ಸತ್ವಗುಣ ಸಹಿತವಾದ ಮಾಯಾ ಮತ್ತು ಮಾಯೆಗೆ ಅಧಿಷ್ಠಾನವಾದ ಚೇತನ, ಮಾಯೆಯಲ್ಲಿರುವ ಆಭಾಸ, ಇವು 3 ಕೂಡಿಸಿ ಈಶ್ವರ ಅಂತ ಕರೀತಾರೆ. ಈಶ್ವರನೇ ಜಗತ್ತಿಗೆ ಕರ್ತ ಆಗಿದ್ದಾನೆ. ಅದರಂತೆ ಜೀವನ ಸ್ವರೂಪವನ್ನು ಕೂಡ ನಾವು ನೋಡ್ಕೊಂಡು ಬಂದಿದ್ದೇವೆ. ಮಲಿನ ಸತ್ವಗುಣವಾಗಿರ್ತಕ್ಕಂಥ ಯಾವ ಅವಿದ್ಯೆ ಅಂಶ ಹಾಗೂ ಅಧಿಷ್ಠಾನ ಕೂಟಸ್ಥ, ಅಲ್ಲಿ ಆಭಾಸ ಸೇರಿ ಜೀವ ಜೀವ ಅಂತ ಹೇಳಿದ. ಅದರ ಬಗ್ಗೆ ಹೇಳಿ, ಈಶ್ವರನಲ್ಲಿ ವಿಷಮ ದೃಷ್ಟಿ ಆಗಲಿ ಕ್ರೂರತನವಾಗಲಿ ಇರುವುದಿಲ್ಲ. 251ನೆಯ ವಿಷಯ, 251ನೇ ವಿಷಯಾಂಕದಲ್ಲಿ ಈಶ್ವರನಲ್ಲಿ ವಿಷಮ ದೃಷ್ಟಿಯಾಗಲಿ ಹಾಗೂ ಕ್ರೂರತ್ವವಾಗಲಿ ಇರುವುದಿಲ್ಲ. ಸೃಷ್ಟಿ ಮಾಡತಕ್ಕಂಥ ಈಶ್ವರ ಕೆಲವರಲ್ಲಿ ಬಡತನ, ಕೆಲವರಿಗೆ ಸಿರಿತನ, ಕೆಲವರು
ಜೀವಿಗಳು ಪಂಡಿತರು, ಕೆಲವು ಜೀವಿಗಳು ಪಾಮರರು. ಇವನ್ನೆಲ್ಲ ನೋಡಿದ್ರೆ ಈಶ್ವರನಲ್ಲಿ ಏನಾದರೂ ವಿಷಮ ದೃಷ್ಟಿ ಅದ ಏನು? ಕೆಲವ್ರನ್ನ ಶ್ರೀಮಂತನ ಮಾಡಬೇಕು, ಕೆಲವ್ರನ್ನ ಬಡರನ್ನ ಮಾಡಬೇಕು, ಕೆಲವರ ಅಂಗವಿಕಲರನ್ನ ಮಾಡಬೇಕು. ಹಿಂಗೆ ಏನಾದ್ರು ವಿಷಮ ದೃಷ್ಟಿ ಐತೇನು ಈಶ್ವರನಲ್ಲಿ? ಇಲ್ಲ. ಕ್ರೂರತ್ವ, ಅವರು ಮಾಡಿದ ಪಾಪದ ಫಲದ ದುಃಖವನ್ನು ಅವರು ಅನುಭವಿಸ್ತಾರೆ ವಿನಃ ಸೃಷ್ಟಿಕರ್ತನಾದ ಈಶ್ವರನಲ್ಲಿ ಕ್ರೂರತನ ಇಲ್ಲ. ಅಂಥವ್ರ ಶಿಕ್ಷೆಯನ್ನು ಕೊಡಿಸ್ಬೇಕು ಅನ್ನುವಂಥ ಕ್ರೂರತನವೂ ಕೂಡ ಇರುವುದಿಲ್ಲ ಅನ್ನೋದನ್ನು ನಿನ್ನೆ ಚಿಂತನೆ ಮಾಡ್ತಾ ಇದ್ದೇವೆ. ಇಲ್ಲ 251 ಶಿಖರಪ್ಪ. ಆ ಜೀವಿಗಳ ಕರ್ಮಗಳ ಅನುಸಾರವಾಗಿ ಶ್ರೇಷ್ಠ ಕನಿಷ್ಠ ಭೋಗಗಳನ್ನು ಕೊಡುವುದರ ನಿಮಿತ್ತ ಈಶ್ವರ ಸೃಷ್ಟಿ ರಚನೆಯಾಗಿದೆ. ಈಶ್ವರ ಸೃಷ್ಟಿ ರಚನೆ ಆಗಲಿಕ್ಕೆ ಕಾರಣ ಏನು? ಜೀವಿಗಳು ಕರ್ಮ ಮಾಡಿದರೆ ಆ ಕರ್ಮಕ್ಕೆ ಅನುಗುಣವಾಗಿ ಫಲವನ್ನು ಕೊಡಬೇಕಾಗ್ತದೆ. ಅಂತಹ ಫಲವನ್ನು, ಕರ್ಮದ ಫಲವನ್ನು ಅವ್ರ ಕರ್ಮಾನುಸಾರವಾಗಿ, ಪುಣ್ಯ ಇತ್ತು ಅಂದ್ರೆ ಸುಖವನ್ನು, ಪಾಪ ಇತ್ತು ಅಂದ್ರೆ ದುಃಖವನ್ನು, ಹೀಗೆ ಶ್ರೇಷ್ಠ ಕನಿಷ್ಠ ಭೋಗಗಳನ್ನು ಕೊಡುವುದರ ನಿಮಿತ್ತದಿಂದ ಈಶ್ವರನ ಸೃಷ್ಟಿ ರಚನೆಯಾಗಿದೆ. ಆದ್ದರಿಂದ ಈಶ್ವರನಲ್ಲಿ ವಿಷಮ ದೃಷ್ಟಿ ಹಾಗೂ ಕ್ರೂರತ್ವ ಇರುವುದಿಲ್ಲ. ಅವ ಈಶ್ವರನಲ್ಲಿ ಕ್ರೂರತ್ವನೂ ಇಲ್ಲ, ವಿಷಮ ದೃಷ್ಟಿಯೂ ಇಲ್ಲ. ಮತ್ತು ಬೇರೆ ಯಾರೋ ಅದು ಹೀಗೆ ಹೇಳುತ್ತಾರೆ. ಇನ್ನು ಕೆಲವರು ವಿಚಾರ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಸರ್ವಕ್ಕಿಂತಲೂ ಅಂದರೆ ಪ್ರಥಮ ಸೃಷ್ಟಿಗಿಂತಲೂ ಪೂರ್ವದಲ್ಲಿ ಯಾವ ಕರ್ಮಗಳು ಇರಲಿಲ್ಲ. ಒಂದು ನೇಮ್ ಹೇಳ್ಕೊಂಡ್ಬಂದಿದ್ದಾರೆ. ಸೃಷ್ಟಿ ಮಾಡಬೇಕಾಗಿತ್ತು ಅಂತಂದ್ರೆ ಹಿಂದಿನ ಸೃಷ್ಟಿಯೊಳಗೆ ಇರುವ ಯಾವ ಜೀವರ ಕರ್ಮಗಳು ಅವೇನಾಗಿರ್ತಂದ್ರೆ ಮಾಯೊಳಗೆ ಲೀನ್ ಆಗಿರ್ತಾವೆ. ಪ್ರಳಯ ಕಾಲದಲ್ಲಿ ಹಿಂದಿನ ಸೃಷ್ಟಿ ಪ್ರಳಯ ಆದಾಗ ಆ ಹಿಂದಿನ ಸೃಷ್ಟಿ ಇರ್ತಕ್ಕಂಥ ಜೀವರ ಕರ್ಮಗಳು ಅವು ಮಾಯೊಳಗೆ ಲೀನ ಆದವು. ಆವಾಗ ಪ್ರಳಯ ಆಗಿತ್ತು. ಆ ಮಾಯಲ್ಲಿ ಲೀನವಾಗಿರುವ ಜೀವರ ಕರ್ಮಗಳು ಫಲವನ್ನು ಕೊಡಲಾಕೆ ಯಾವಾಗ ಸಮ್ಮುಖ ಆಗುತ್ತವೆ, ಆ ನಿಮಿತ್ತದಿಂದ ಈಗ ಏನು ಮಾಡ್ತಾನ ಪರಮಾತ್ಮ ಈಶ್ವರ ಅಂತ ಕೇಳಿ ಅವ್ರ ಕರ್ಮಾನುಸಾರವಾಗಿ ಸೃಷ್ಟಿಯನ್ನು ರಚನೆ ಮಾಡ್ತಾನೆ. ಆದರೆ ಕೆಲವು ಮಂದಿ ಪ್ರಶ್ನೆ ಮಾಡ್ತಾರೆ, ಹೌದ್ರಿ ಹಿಂದಿನ ಸೃಷ್ಟಿಯಲ್ಲಿರ್ತಕ್ಕಂಥ ಜೀವರ ಕರ್ಮ ಇವತ್ತಿನ ಸೃಷ್ಟಿಗೆ ಕಾರಣಕತ್ತಿ ಅಂತ ನೀವು ಹೇಳ್ತೀರಲ್ಲ, ಮೊಟ್ಟ ಮೊದಲೊಂದು ಸೃಷ್ಟಿ ಏನು ಉತ್ಪತ್ತಿ ಆತಲ್ಲ, ಅದಕ್ಕಿಂತಲೂ ಮೊದಲು ಸೃಷ್ಟಿನೇ ಇದ್ದಿದ್ದಿಲ್ಲ. ಸೃಷ್ಟಿನೇ ಇದ್ದಿದ್ದಿಲ್ಲ, ಜೀವರು ಇದ್ದಿದ್ದಿಲ್ಲ, ಜೀವರ ಕರ್ಮಗಳು ಇದ್ದಿದ್ದಿಲ್ಲ. ಅಂದ ಬಳಿಕ ಆ ಜೀವರು ಇಲ್ಲ, ಕರ್ಮನೂ ಇಲ್ಲ. ಆ ಕರ್ಮದ ಫಲ ಕೊಡಲಾಕ ಈಶ್ವರ ಮಾಡ್ತಾನ ಸೃಷ್ಟಿ ಅಂತಂದ್ರೆ ಹಿಂದೆ ಮೊದಲನೇ ಸೃಷ್ಟಿಗೆ ಕಾರಣ ಏನು ಕೇಳ್ತಾ ಇದ್ದಾನ. ಯಾಕೆ ಸೃಷ್ಟಿನೇ ಇದ್ದಿದ್ದಿಲ್ಲ ಹಿಂದೆ, ಅವರ ಈ ಕರ್ಮಗಳು ಇದ್ದಿದ್ದಿಲ್ಲ, ಯಾವ ಜೀವರು ಇದ್ದಿದ್ದಿಲ್ಲ. ಅಂದ ಬಳಿಕ ಆ ಸೃಷ್ಟಿಗೆ ಕಾರಣವನ್ನು ಹ್ಯಾಂಗೆ ಹೇಳ್ತೀರಿ ನೀವು ಅಂತ ಕೇಳಿದ್ದಾದರೆ ಅವರಂತರ ಈ ಪ್ರಶ್ನೆ ಸಂಭವಿಸುವುದಿಲ್ಲ. ಏಕೆಂದರೆ ಸಂಸಾರವು ಅನಾದಿಯಾಗಿರುತ್ತದೆ. ನಮ್ಮ ಶಾಸ್ತ್ರಕಾರಗಳು 6 ಅನಾದಿಗಳನ್ನು ಹೇಳ್ಕೊಂಡು ಬಂದಿದ್ದಾರೆ. ಅನಾದಿ ಅಂದ್ರೆ ಉತ್ಪತ್ತಿ ರಹಿತಕ್ಕೋ ಅನಾದಿ ಕಹತೆ ಹೈ. ಯಾವುದು ಉತ್ಪತ್ತಿ ಆಗಿಲ್ಲೋ ಅದಕ್ಕೆ ಅನಾದಿ ಅಂತ ಹೇಳ್ತಾರೆ. ಶುದ್ಧ ಬ್ರಹ್ಮ ಅನಾದಿ ಅದ ಒಂದು. ಯಾಕೆ ಉತ್ಪತ್ತಿ ರಹಿತದ ಶುದ್ಧ ಬ್ರಹ್ಮ? ಶುದ್ಧ ಬ್ರಹ್ಮ ಅನಾದಿ ಅದ.
ಮತ್ತೇನು ಅನಾದಿ? ಎರಡನೇದು ಏನಪ್ಪ ಅಂತ ಕೇಳಿದ್ರೆ ಪ್ರಕೃತಿನೂ ಕೂಡ ಅನಾದಿ. ಪ್ರಕೃತಿಗೆ ಏನಾಗಲ್ಲ, ಅದು ಉತ್ಪತ್ತಿ ರಹಿತದ, ಅದಕ್ಕೂ ಉತ್ಪತ್ತಿ ಇಲ್ಲ. ಪ್ರಕೃತಿನೂ ಕೂಡ ಅನಾದಿ ಅದ. ಮತ್ತು ಈಶ್ವರನೂ ಕೂಡ ಹೇಗದಾನ? ಅನಾದಿ ಅದಾನ. ಏಸದು ಶುದ್ಧ ಬ್ರಹ್ಮ ಮತ್ತು ಪ್ರಕೃತಿ ಮತ್ತು ಈಶ್ವರ. ಅದ್ರ ಜೊತೆಗೆ ಆ ಈಶ್ವರ ಮತ್ತು ಪ್ರಕೃತಿಗಳೊಡನೆ ಇರುವ ಸಂಬಂಧ ಏನದ ಅಲ್ಲ, ಆ ಸಂಬಂಧ ನಾಲ್ಕನೇದು. ಅದು ಏನದ? ಸಂಬಂಧನೂ ಅನಾದಿ ಅದ. ಜೀವ ಅನಾದಿ ಅದಾನೆ. ಜೀವ ಮತ್ತು ಅವುಗಳ ಭೇದ, ಜೀವರಲ್ಲಿ ಭೇದ ಅಲ್ಲ, ಜೀವ ಈಶ್ವರಲ್ಲಿ ಭೇದ ಅದಲ್ಲ, ಆ ಜೀವ ಈಶ್ವರ ಭೇದವೂ ಅನಾದಿ ಅದ. ಅದರ ಜೊತೆಗೆ ಪ್ರಪಂಚವಾದರೂ ಕೂಡ ಪ್ರವಾಹ ರೂಪದಿಂದ ಅನಾದಿ ಅದ. ಪ್ರಪಂಚವಾದರೂ ಕೂಡ ಅನಾದಿ ಅಂತ ನಾವು ಹೇಳ್ಕೊಂಬಂದೀವಿ. ಮೊದಲನೇದನ್ನೋದನ್ನೇ ಸಿದ್ಧ ಆಗಂಗಿಲ್ಲ. ಅನಾದಿ ಅನ್ನೋದಕ್ಕೇನು ಅರ್ಥ? ಈಗ ಒಂದು ಸರಳ ರೇಖೆಯನ್ನು ಹಾಕಿದ್ರೆ ಇದು ಈ ತುದಿ ಗೊತ್ತಾಗ್ತದೆ. ನಾವು ರೌಂಡ್ ಹಾಕಿದೀವೋ ಅಂತಂದ್ರೆ ಮೊದಲನೇದನ್ನೋದು ಹೇಗೆ ಸಿದ್ಧ ಆಗುವುದಿಲ್ಲವೋ ಹಾಗೆ ಈ ಸಂಸಾರದ ಇದು ಅನಾದಿ ಪ್ರವಾಹ ರೂಪದಿಂದ ಅನಾದಿ ಇದೆ. ಇದು ಮೊದಲನೇದನ್ನೋದು ಸಿದ್ಧ ಆಗುವುದಿಲ್ಲ. ಆದ್ದರಿಂದ ನೋಟ ಈ ಸೃಷ್ಟಿನೇ ಇಲ್ಲಂತ ಉತ್ತಮಾಧಿಕಾರಿಗೆ ಹೇಳ್ತಕ್ಕಂಥದ್ದು ಅಜಾತವಾದ. ಅಜಾತವಾದದ ದೃಷ್ಟಿಯಿಂದ ಈಶ್ವರ ಇಲ್ಲ, ಸೃಷ್ಟಿ ಇಲ್ಲ, ಜೀವರು ಇಲ್ಲ, ಉತ್ಪತ್ತಿಯೇ ಇಲ್ಲ, ಇಲ್ಲವೇ ಇಲ್ಲ. ನಾವು ಸೃಷ್ಟಿಯನ್ನು ಹೇಳಬೇಕನ್ನುವಂತಹ ದೃಷ್ಟಿಯಿಂದ ಶಾಸ್ತ್ರಗಳು ಪ್ರವೃತ್ತಿಯಾಗಿಲ್ಲ. ಸೃಷ್ಟಿಗೆ ಅಧಿಷ್ಠಾನವಾದ ಬ್ರಹ್ಮವನ್ನು ತಿಳಿಸುವುದರಲ್ಲಿ ಆರೋಪ ಮತ್ತು ಅಪವಾದ ಅಂತ ಕರೀತಾ ಇದ್ದಾರೆ ಅಲ್ರಿ. ಅಜ್ಞಾನದಿಂದ ಆರೋಪ ಮಾಡ್ತಾ ಇದ್ದಾರೆ. ಆರೋಪ ಮಾಡಿದ್ದನ್ನು ಏನು ಮಾಡ್ತಾರೆ? ಅಪವಾದ ಮಾಡ್ತಾರೆ. ಮಾಡಿ ಅಧಿಷ್ಠಾನ ಆರೋಪ ಅಪವಾದಗಳ ಮೂಲಕವಾಗಿ ಅಧಿಷ್ಠಾನ ಚೇತನವನ್ನು ತಿಳಿಸುವುದರಲ್ಲಿ ಎಲ್ಲ ಶಾಸ್ತ್ರಗಳ ಪ್ರವೃತ್ತಿಯದ. ಸೃಷ್ಟಿಯೊಂದು ಸತ್ಯವಾಗಿ ಐತಿ ಅನ್ನುವುದರಲ್ಲಿ ಶಾಸ್ತ್ರಗಳ ಅಭಿಪ್ರಾಯ ಇಲ್ಲ. ಐತಿ ತೋರ್ತದೆ ಅಂತ ಅನ್ನುವನ ಸಲುವಾಗಿ ನಾವು ಇಲ್ಲಿ ಸೃಷ್ಟಿಯನ್ನು ಹೇಳಲಾಕ ಪ್ರಾರಂಭ ಮಾಡಿದ್ದೀವಿ. ಗುಡ್ಡದ ನಗರದ ಯಾವುದು ನದಿ ಅದ, ಗುಡ್ಡದ, ಪರ್ವತದ, ಪ್ರಾಣಿಗಳದಾವ. ಅದಾವ ಅಂತೇನ ಅವ ಬಂದಾನಲ್ಲ ಅಧಿಕಾರಿ, ಅದಾವ ಅನ್ನೋದ್ರ ಸಲುವಾಗಿ ಮೊದಲ ಅವನಿಗೆ ಸೃಷ್ಟಿಯ ಉತ್ಪತ್ತಿಯನ್ನು ಹೇಳಿ ಆ ಬಳಿಕ ಕ್ರಮದಿಂದ ಅದನ್ನು ಲಯ ಮಾಡುವ ಸಲುವಾಗಿ ನಾವು ಸೃಷ್ಟಿಯನ್ನು ಹೇಳಕ್ಕೆ ಪ್ರಾರಂಭ ಮಾಡಿದ್ದೀವಿ. ಆದ್ದರಿಂದ ಸಂಸಾರವು ಅನಾದಿಯಾಗಿರುತ್ತದೆ. ಪ್ರವಾಹ ರೂಪದಿಂದ ಅನಾದಿ. ಉತ್ತರೋತ್ತರ ಸೃಷ್ಟಿಯಲ್ಲಿ ಭೋಗಗಳಿಗೆ ಪೂರ್ವ ಸೃಷ್ಟಿಯ ಕರ್ಮಗಳು ಕಾರಣವಾಗಿರುತ್ತವೆ. ಉತ್ತರೋತ್ತರ ಸೃಷ್ಟಿಯಲ್ಲಿರ್ತಕ್ಕಂಥ ಭೋಗಗಳಿಗೆ ಪೂರ್ವ ಸೃಷ್ಟಿಯ ಕರ್ಮಗಳು ಕಾರಣ ಅಂತ ನಾವು ಈಗ ಪ್ರವಾಹ ರೂಪದಿಂದ ಸೃಷ್ಟಿಯ ಕಥನವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಸರ್ವಕ್ಕಿಂತಲೂ ಪ್ರಥಮದಲ್ಲಿ ಯಾವ ಸೃಷ್ಟಿ ಇರಲಿಲ್ಲ ಅಂತೇನು ಶಂಕ ಮಾಡನಲ್ಲ, ಅದು ಸಂಭವಿಸುವುದಿಲ್ಲ. ಆದ್ದರಿಂದ ಈಶ್ವರನಲ್ಲಿ ದೋಷ ಇಲ್ಲ. ಇನ್ನು 252ನೇ ವಿಷಯಾಂಕದಲ್ಲಿ ಜೀವರ ಭೋಗದ ನಿಮಿತ್ತವಾಗಿ ಈಶ್ವರ ಉಂಟಾಗುವ ಜಗತ್ತುತ್ಪತ್ತಿಯ ಇಚ್ಛೆ. ಈಶ್ವರನಲ್ಲಿ ನಾನು ಏಕನಾಗಿದ್ದೇನೆ, ಬಹುರೂಪನಾಗಬೇಕು ಅಂತ ಈಶ್ವರನಲ್ಲಿ ಮೊದಲು ಇಚ್ಛಾ ಉತ್ಪತ್ತಿ ಆಗ್ತದೆ. ಆ ಇಚ್ಛಾ ಉತ್ಪತ್ತಿ ಆಗಲಕ್ಕೆ ಕಾರಣ ಏನು ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ ಕವಿತ್ತ. ಜೀವನಕ್ಕೆ ಪೂರ್ವ ಸೃಷ್ಟಿ कर्म अनुसार ईश, इच्छा हो या जीव भोग जग उपजाइए.
ವರ್ತಮಾನ ಸೃಷ್ಟಿಗಿಂತ ಪೂರ್ವ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಜೀವರುಗಳ ಶುಭಾಶುಭ ಕರ್ಮಗಳಿಗೆ, ಜೀವರುಗಳಿಗೆ ದುಃಖ ಸುಖವನ್ನು ಭೋಗವನ್ನು ಕೊಡೋದಕ್ಕೋಸ್ಕರವಾಗಿ ಜಗತ್ತನ್ನು ಉತ್ಪತ್ತಿ ಮಾಡಬೇಕು ಅಂತ ಈಶ್ವರನಲ್ಲಿ ಇಚ್ಛೆ ಉಂಟಾಗುತ್ತದೆ. ಆವಾಗ ಅವನು ಈಶ್ವರ ಇಚ್ಛೆಯಿಂದ ಏನಾಗತಿ, ನಭವಾಯು ತೇಜ ಜಲ ಭೂಮಿ ಭೂತರ ಚೇತನ ಶಬ್ದ ಸ್ಪರ್ಶ ರೂಪ ರಸ ಗಂಧ ಗುಣ ಗಾಯಿವೆ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಈ ರೀತಿ ಮಹಾಭೂತಗಳ ಹುಟ್ಟಿಸಿದ ಕ್ರಮದಿಂದ ಏನು ಮಾಡಿದ, ಅವುಗಳಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನು ಹೇಳಿಕೊಂಡು ಬಂದಿದ್ದಾರೆ. ಸತ್ವ ಅಂಶ ಪಂಚನಕೋ ಮೇಲಿ ಉಪಜತ್ ಸತ್ವಗುಣ, ರಜೋಗುಣ ಅಂಶ ಮಿಲಿ ಪ್ರಾಂತೋ ಉಪಜಾಯೆ. ಮೊದಲ ಸೂಕ್ಷ್ಮ ಸೃಷ್ಟಿಯ ನಿರ್ಮಾಣವನ್ನು ಹೇಳ್ತಾ ಇದ್ದಾರೆ. ಆ ಸೂಕ್ಷ್ಮ ಸೃಷ್ಟಿಯ ನಿರ್ಮಾಣವನ್ನು ಹೇಳುವುದರಲ್ಲಿ ಯಾವ ಏಕಭೂತ ಸತ್ವ ಅಂಶ ಜ್ಞಾನ ಇಂದ್ರಿಯ ರಚೆ ಕರ್ಮ ಇಂದ್ರಿಯ ರಜೋಗುಣ ಅಂಶತೆ ಲಖೆ. ಟೀಕಾದೊಳಗೆ ಅದರ ಅರ್ಥವನ್ನು ಸ್ಪಷ್ಟ ಮಾಡ್ತಾ ಇದ್ದಾರೆ. ಯಾವಾಗ ಜೀವರುಗಳಿಗೆ ಭೋಗವನ್ನು ಕೊಡುವಂಥ ಕರ್ಮಗಳು ಉದಾಸೀನವಾಗಿ ಬಂದಿದವೋ ಆವಾಗ ಪ್ರಳಯವಾಯಿತು, ಪ್ರಳಯವಾಗುತ್ತದೆ. ಪ್ರಳಯ ಆಗಲಾಕ ಕಾರಣ ಏನು? ಜೀವರ ಭೋಗಗಳನ್ನು ಕೊಡ್ತಕ್ಕಂಥ ಕರ್ಮಗಳು ಅವೇನಾದವು, ಉದಾಸೀನ ಆದವು, ಅವು ನಿಂತು ಬಿಟ್ಟು ಆವಾಗ ಪ್ರಳಯ ಆಗ್ತದೆ. ಪ್ರಳಯದ ಅನಂತರದಲ್ಲಿ ಸರ್ವ ಪದಾರ್ಥಗಳ ಸಂಸ್ಕಾರ ರೂಪದ ಮಾಯಲ್ಲಿ ಇರುತ್ತವೆ. ಆ ಮೊದಲಿನ ಸೃಷ್ಟಿ ಪ್ರಳಯ ಆಗ್ತತಿಲ್ಲ, ಆ ಪ್ರಳಯ ನಂತರದಲ್ಲಿ ಏನಾಗುತ್ತದೆ, ಆ ಕರ್ಮಗಳು ಯಾವ ಪದಾರ್ಥಗಳು ಸಂಸ್ಕಾರ ರೂಪದ ಮಾಯಲ್ಲಿ ಇರ್ತಾವೆ. ಆದ್ದರಿಂದ ಜೀವರುಗಳ ಕರ್ಮಗಳಾದರೂ ಕೂಡ ಯಾವುದು ಬಾಕಿ ಇರುತ್ತದೆಯೋ ಅವು ಸೂಕ್ಷ್ಮ ಮಾಯಲ್ಲಿ ಇರುತ್ತವೆ. ಹಿಂದಿನ ಸೃಷ್ಟಿಯಲ್ಲಿರ್ತಕ್ಕಂಥ ಜೀವರ ಕರ್ಮಗಳು ಮಾಯೆಯಲ್ಲಿ ಏನಾಗಿರ್ತವೆ, ಸೂಕ್ಷ್ಮವಾಗಿ ಇರ್ತವೆ. ಆಗ ನಾವು ನಿದ್ದೆ ಮಾಡಿದಾಗ ಸುಸುಪ್ತಿ ಅವಸ್ಥೆಯಲ್ಲಿ ನಮ್ಮ ಮನೆ, ನಮ್ಮ ಹೊಲ, ಹ್ಯಾಂಡ್ರು, ಮಕ್ಕಳು, ದನ, ಕರ ಇವ್ಯಾವು ನಿದ್ರೆಯೊಳಗೆ ಇರುವುದಿಲ್ಲ. ಅವಾಗ ಏನಾಗಿತ್ತು, ಜಗತ್ತ ಮನೆ ಹೊಲ ಎಲ್ಲಿದ್ದಪ್ಪ ಅಂತ ಕೇಳ, ಆ ಸುಸುಪ್ತಿಯಲ್ಲಿ ಯಾವ ಅವಿದ್ಯೆ ಐತಲ್ಲ, ಆ ಅವಿದ್ಯೆಯಲ್ಲಿ ಆ ಸಂಸ್ಕಾರ ರೂಪದಿಂದ ಮನೆ ಹೊಲ ಹ್ಯಾಂಡ್ರು ಮಕ್ಕಳು ಎಲ್ಲ ಇದ್ದು, ಯಾವಾಗ ಅವು ಫಲವನ್ನು ಕೊಡೋದಕ್ಕೂ ಸಮ್ಮುಖ ಆದವೋ ನಮ್ಮ ಕರ್ಮಗಳು, ಆವಾಗ ನಾವು ಎಚ್ಚರಕ್ಕೆ ಬರ್ತೀವಿ ಅಲ್ಲ. ಹ್ಯಾಂಗೆ ಪಿಂಡಾಂಡ ಐತಿ ಅದರಂತೆ ಬ್ರಹ್ಮಾಂಡವನ್ನು ತಿಳ್ಕೋಬೇಕಾಗ್ತದೆ. ಹ್ಯಾಂಗೆ ಹೇಳ್ತೀರಿ, ಹಿಂದೆ ಸಂಸಾರ, ಹಿಂದೆ ಸೃಷ್ಟಿ ಇತ್ತು, ಅದು ಸೃಷ್ಟಿ ಪ್ರಳಯ ಆಯ್ತು, ಅಲ್ಲಿ ಜೀವರ ಕರ್ಮಗಳಿದ್ದು ಅಂತ ಹ್ಯಾಂಗೆ ಹೇಳ್ತೀರಿ ಅಂದ್ರೆ ನಿನ್ನ ಅನುಭವ ನೋಡ್ಕೊತಮ್ಮ. ನಿನಗೆ ಸುಸುಪ್ತಿ ಅವಸ್ಥೆ ನಿನ್ನ ಹೊಲ ಮನೆ ಇದ್ದು ಏನು, ಹ್ಯಾಂಡ್ರು ಮಕ್ಕಳು ಇದ್ದು ಏನು, ಅವು ಇದ್ದಿದ್ದಿಲ್ಲ ಅಂದ್ರೆ ಏನಿತ್ತು, ಅವುಗಳ ಸಂಸ್ಕಾರ ನಿದ್ರೆಯಲ್ಲಿ ಅವಿದ್ಯೆ ಅಂತಕ್ಕಂಥ ಏನು ಇರ್ತದಲ್ಲ, ಆ ಅವಿದ್ಯೆಯೊಳಗೆ ನಿಮ್ಮ ಹ್ಯಾಂಡ್ರು ಮಕ್ಕಳು ಹೊಲ ಮನೆ ಎಲ್ಲ ಸಂಸ್ಕಾರಗಳು ಸೂಕ್ಷ್ಮವಾಗಿ ಇದ್ದು, ಆ ಸಂಸ್ಕಾರಗಳಿಗೆ ಯಾವಾಗ ನಾವು ಕರ್ಮನ ಫಲವನ್ನು ಕೊಡ್ಲಕ್ಕೆ ಸಮ್ಮುಖ ಅದು, ಆವಾಗ ಎಚ್ಚರಕ್ಕೈತಿ ನೋಡಿ ಅವನಿಗೆ. ನಮ್ಮನ್ನು ಎಬ್ಬಿಸೋದು ಯಾವುದು ಯಾರೂ ಇಲ್ಲ. ನಾವು ಮಾಡ್ತಕ್ಕಂಥ ಕರ್ಮಗಳು ಜಾಗೃತಿನ ಭೋಗವನ್ನು ಕೊಡುವುದರ ಸಲುವಾಗಿ ಆ ಕರ್ಮಗಳು ಯಾವಾಗ ಸಮ್ಮುಖ ಆಗ್ತಾವೋ ಆವಾಗ ನಿಮಗೆ ಹೆಂಗೆ ಎಚ್ಚರಾಗಿ ಸೃಷ್ಟಿ ಪುನಃ ಹೆಂಗೆ ನಿಮ್ಮ ಹೊಲಕ್ಕೆ ನೀವೇ ಹೋಗ್ತೀರಿ, ನಿಮ್ಮ ಮನೆಗೆ ನೀವೇ ಹೋಗ್ತೀರಿ ಅಲ್ಲ, ಹಾಗೆ
ಈ ಸಮಷ್ಟಿ, ಈ ಸೃಷ್ಟಿನೂ ಕೂಡ ಹಿಂದಿನ ಸೃಷ್ಟಿಯ ಕರ್ಮಗಳು ಆ ಜೀವರುಗಳ ಸಂಸ್ಕಾರ ರೂಪದಿಂದ ಮಾಯೊಳಗಿದ್ದು, ಆ ಮಾಯಲ್ಲಿರ್ತಕ್ಕಂಥ ಜೀವಗಳ ಕರ್ಮಗಳು ಯಾವಾಗ ಫಲವನ್ನು ಕೊಡಲಾಕ ಪಕ್ವಾದವೋ ಆವಾಗ ಈಶ್ವರಲ್ಲಿ ನಾನು ಏಕನಾಗಿದ್ದೇನೆ, ಬಹುರೂಪನಾಗಬೇಕು ಅಂತ ಈ ರೀತಿ ಇಚ್ಛೆ ಆಗ್ತದೆ. ಆ ಇಚ್ಛೆಯಿಂದ ಏನಾಗ್ತದೆ ಅಂತ ಕೇಳ ಆಕಾಶ ವಾಯು ಅಗ್ನಿ ಜಲ ಪ್ರತ್ಯುತ್ಪತ್ತಿ ಆಗ್ತವ. ಅದರ ಜೀವನ ಕರ್ಮಗಳಾದರೂ ಕೂಡ ಬಾಕಿ ಇದ್ದು ಅಲ್ಲ, ಅವು ಸೂಕ್ಷ್ಮವಾಗಿ ಮಾಯಲ್ಲಿ ಇದ್ದು. ನಂಬರ್ 2, ಯಾವಾಗ ಕರ್ಮಗಳು ಪುನಃ ಭೋಗವನ್ನು ಕೊಡಲು ಸಮ್ಮುಖವಾಗುವವೋ ಆಗ ಈಶ್ವರನಿಗೆ ಈ ರೀತಿ ಇಚ್ಛೆ ಉಂಟಾಗುತ್ತದೆ. ಇಚ್ಛೆಗೆ ಕಾರಣ ಏನೋ, ಈಶ್ವರನ ಇಚ್ಛೆಗೆ ಕಾರಣ ಏನೋ, ಜೀವಿಗಳ ಕರ್ಮ ಪಕ್ವಾದುವಂತಂದರೆ ಅಲ್ರಿ, ಅಡಿ ಹಾಕಿರ್ತಾರೆ, ಬಾಳೆಹಣ್ಣದು ಏನಾರ ಅಡಿ ಹಾಕಿರ್ತಾರಲ್ಲ, ಆ ಹುಡುಗರು ಬಾಳೆಹಣ್ಣು ಕೊಡು, ಮಾವಿನ ಹಣ್ಣು ಕೊಡು ಅಂತ ಅನ್ನುವಾಗ ಅವ್ರ ಅಪ್ಪ ಏನು ಮಾಡ್ತಾನೆ ಅಂತ ಕೇಳ ಹಿಚಿಕ್ ನೋಡ್ತಾನೋ ಹಣ್ಣುಗಳನ್ನು, ಯಾವುದು ಫಲ ಪೂರ್ತಿ ಕೊಡಲಾಕ ಇದಾಗಿರ್ತೈತಿ, ಸಿದ್ಧ ಐತಿ, ಅದನ್ನು ತೆಗೆದು ಆ ಮಕ್ಕಳಿಗೆ ಹೆಂಗೆ ಭೋಗಕ್ಕೆ ಕೊಡ್ತಾನಲ್ಲ, ಹಂಗೆ ಹಿಂದಿನ ಜನ್ಮದಲ್ಲಿ ಹಿಂದಿನ ಸೃಷ್ಟಿಯಲ್ಲಿರ್ತಕ್ಕಂಥ ಜೀವರ ಕರ್ಮಗಳು ಪುನಃ ಭೋಗವನ್ನು ಕೊಡಲಾಕ ಸಮ್ಮುಖ ಆದವಲ್ಲ, ಆವಾಗ ಇಚ್ಛೆ ಆಗ್ತದೆ ಈಶ್ವರನಿಗೆ ಏನಂತ, ಜೀವರುಗಳ ಭೋಗದ ಸಲುವಾಗಿ ಜಗತ್ತನ್ನು ಉತ್ಪನ್ನ ಮಾಡುತ್ತೇನೆ. ಈಶ್ವರನ ಇಚ್ಛಾತ್ ನೋಡಿದ್ರು ಏನಂತ, ಜೀವರುಗಳ ಭೋಗದ ಸಲುವಾಗಿ ಜಗತ್ತನ್ನು ಉತ್ಪನ್ನ ಮಾಡುತ್ತೇನೆ. ಯಾಕೆ ಕರ್ಮಗಳ ಫಲವನ್ನು ಕೊಡಬೇಕಾಗ್ತದಲ್ಲ, ಫಲವನ್ನು ಕೊಡುವ ಸಲುವಾಗಿ ನಾನು ಜಗತ್ತನ್ನು ಉತ್ಪತ್ತಿ ಮಾಡುತ್ತೇನೆ. ಇಲ್ಲೊಬ್ರು ಶಂಕಾ ಮಾಡ್ತಾರೆ ಟಿಪ್ಪಣಿಯೊಳಗೆ, 299 ಟಿಪ್ಪಣಿ. ಇಲ್ಲಿ ಈ ಸಂಶಯ ಉದಯವಾಗುತ್ತದೆ. ಏನು ಸಂಶಯ? ದುಃಖವನ್ನು ಮತ್ತು ದುಃಖದ ಸಾಧನ ನಿವೃತ್ತಿ ಮಾಡಿಕೊಳ್ಳುವ ನಿಮಿತ್ತವಾಗಿಯೂ ಅಥವಾ ಸುಖವನ್ನು ಮತ್ತು ಸುಖದ ಸಾಧನ ಪ್ರಾಪ್ತಿ ಮಾಡಿಕೊಳ್ಳುವ ನಿಮಿತ್ತವಾಗಿಯೂ ಇಚ್ಛೆ ಉಂಟಾಗುತ್ತದೆ. ಅವನ ಪ್ರಶ್ನೆ ಏನದ, ಇಚ್ಛಾ ಆಗ್ಲಾಕ ಕಾರಣ ಏನು? ಈಗ ಈಶ್ವರನ ಇಚ್ಛೆ ಆತು ಅಂತ ಹೇಳ್ತಿರಲ್ಲ, ಇಚ್ಛೆ ಆಗ್ಲಾಕ ನೇಮದ ಅಂತನವ ಪ್ರಶ್ನೆ ಮಾಡ್ತಾ ಇದ್ದಾನ. ಏನು ನೇಮದ? ದುಃಖವನ್ನು ಮತ್ತು ದುಃಖದ ಸಾಧನ ನಿವೃತ್ತಿ ಮಾಡಿಕೊಳ್ಳುವ ನಿಮಿತ್ತವಾಗಿರೇ ಇಚ್ಛೆ ಆಗಬೇಕು, ಅಥವಾ ಸುಖವನ್ನು ಸುಖದ ಸಾಧನ ಪ್ರಾಪ್ತಿ ಮಾಡಿಕೊಳ್ಳುವ ಸಲುವಾಗಿರ ನಿಮಿತ್ತವಾಗಿರ ಇಚ್ಛೆ ಆಗಬೇಕು. ನೇಮದ ಇದು. ಇಚ್ಛೆ ಆಗ್ಬೇಕಾರೆ ದುಃಖವನ್ನು ಕಳ್ಕೊಳ್ಳುವ ಸಲುವಾಗಿ, ಸುಖವನ್ನು ಪಡೆದುಕೊಳ್ಳುವ ಸಲುವಾಗಿ ಇಚ್ಛೆಗೆ ಕಾರಣ ಇರ್ತಾರೆ. ಆದರೆ ಅನ್ಯ ವಸ್ತುಗಳ ಇಚ್ಛೆ ಉಂಟಾಗುವುದಿಲ್ಲ. ದುಃಖದ ನಿವೃತ್ತಿ ಇಚ್ಛೆ ಮಾಡ್ಕೋಬೇಕಾ, ಸುಖದ ಪ್ರಾಪ್ತಿಗೋಸ್ಕರವಾಗಿ ಅವನ ಇಚ್ಛೆ ಆಕೈತಿ. ಅನ್ಯ ವಸ್ತುಗಳ ಇಚ್ಛೆ ಉಂಟಾಗುವುದಿಲ್ಲ. ಇದು ನಿಯಮವಿರುತ್ತದೆ. ಹಿಂಗೆ ಜಗತ್ತಿನಾಗ ನಿಯಮ ಕಂಡು ಬರ್ತದೆ. ಅನ್ಯ ವಸ್ತುಗಳ ಆದರೆ ಈಶ್ವರನಿಗೆ ದುಃಖವಾಗಲಿ ದುಃಖದ ಸಾಧನವಾಗಲಿ ಇರುವುದಿಲ್ಲ. ಅಲ್ರಿ, ನೀವು ಈಶ್ವರ ಇಚ್ಛೆ ಆಕೈತಿ ಅಂತ ಹೇಳಿದ್ರಲ್ಲ, ಇಚ್ಛೆ ಆಗ್ಬೇಕಾರೆ ದುಃಖವನ್ನು ಸುಖ ಸಾಧನ ನಿವೃತ್ತಿ ಮಾಡಿಕೊಳ್ಳುವ ನಿಮಿತ್ತರೇ ಇರಬೇಕು, ಸುಖವನ್ನು ಸುಖದ ಸಾಧನ ಪ್ರಾಪ್ತಿ ಮಾಡಿಕೊಳ್ಬೇಕು ನಿಮಿತ್ತರೇ ಇರಬೇಕು. ಆದರೆ ಈಶ್ವರಲ್ಲಿ ದುಃಖವನ್ನು ದುಃಖದ ಸಾಧನವನ್ನು ಇಚ್ಛೆ ಐತೆ ನಮಗೆ ಇಲ್ಲ. ಆದ್ದರಿಂದ ಈಶ್ವರನಿಗೆ ದುಃಖ ಮತ್ತು ದುಃಖದ ಸಾಧನ ನಿವೃತ್ತಿ ಮಾಡಿಕೊಳ್ಳುವ ಸಲುವಾಗಿ ಇಚ್ಛೆ ಉಂಟಾಗುವುದು ಸಂಭವಿಸುವುದಿಲ್ಲ. ಮತ್ತು ಯಾವುದರಿಂದಲೂ ಈಶ್ವರನ ಪೂರ್ಣ ಕಾಮನಿರುತ್ತಾನೆ. ಆದ್ದರಿಂದ ಅವನಿಗೆ ಸುಖ ಮತ್ತು ದುಃಖದ ಸಾಧನ ಪ್ರಾಪ್ತಿ ಮಾಡಿಕೊಳ್ಳಬೇಕೆಂಬ ಇಚ್ಛೆ ಸಂಭವಿಸುವುದಿಲ್ಲ. ಪೂರ್ಣ ಕಾಮದಾನ, ಅವನಲ್ಲಿ ಯಾವ ಇಚ್ಛೆಗಳು ಇರಂಗಿಲ್ಲ. ಮತ್ತು ನೀವು ಹೇಳ್ತೀರಿ
ಇಚ್ಛಾ ಆತು ಅಂತ ಹೇಳ್ತೀರಿ. ಇದು ಅಸಂಭವ, ಇದು ಸಂಭವಿಸುವುದಿಲ್ಲ. ಇದು ಇಲ್ಲಿ ತನಕ ಪ್ರಶ್ನೆ ಅದ. ಯಾರು ಅದಕ್ಕೆ ಒಂದು ರೀತಿ ಉತ್ತರ ಹೇಳ್ತಾ ಇದ್ದಾರೆ ನೋಡಪ್ಪ. ಇಚ್ಛಾ ಇಲ್ಲ, ಯಾವ ಉದ್ದೇಶ ಇಲ್ಲದಿದ್ದರೂ ಕೂಡ ಇಚ್ಛಾ ಆಕೈತೆ ಅನ್ನೋದಕ್ಕೆ ಬಾಲಕನ ದೃಷ್ಟಾಂತ ಹೇಳ್ತಾರೆ. ಬಾಲಕನಿಗೆ ಹೇಗೆ ವಿನೋದ ಮಾಡಬೇಕೆಂಬ ಇಚ್ಛೆ ಆಗುವುದೋ ಅದರಂತೆ ಈಶ್ವರನಿಗೂ ಕೂಡ ಜಗದ್ರಚನಾ ರೂಪ ವಿನೋದದ ಇಚ್ಛೆಯು ನಿರ್ನಿಮಿತ್ತವಿದ್ದರೂ ಕೂಡ ಆಗುತ್ತದೆ. ಅವಾಗ ಆಟ ಆಡ್ಬೇಕಂತ ಇಚ್ಛಾತು ಯಾರಿಗೆ? ಈಶ್ವರನಿಗೆ. ಹುಡುಗರಿಗೆ ಹೆಂಗೆ ವಿನೋದ ಮಾಡ್ಬೇಕನ್ನೋ ಇಚ್ಛೆ ಆಕೈತಲ್ಲ. ಹುಡುಗ ವಿನೋದ ಮಾಡ್ಬೇಕನ್ನೋ ಇಚ್ಛೆ ಆದ ಕೂಡಲೇ ತಾವ ಗಂಡಾಕವ ಹೆಂತಾಕವ ಮನೆ ಕಟ್ತಾವ. ಎದ್ರ ಸಲುವಾಗಿ ಅದು? ಹುಡುಗರಿಗೆ ವಿನೋದದ ಸಲುವಾಗಿ. ಅಲ್ಲಿ ಮತ್ತೇನು ಉದ್ದೇಶ ಇಲ್ಲ ಹುಡುಗರಿಗೆ. ಹಾಗೆ ನಿರ್ಮಿತವಿದ್ದರೂ ಕೂಡ ಜಗದ್ರಚನಾ ರೂಪ ವಿನೋದದ ಇಚ್ಛೆಯು ನಿರ್ನಿಮಿತ್ತವಿದ್ದರೂ ಕೂಡ ಆಗ್ತದೆ ಈಶ್ವರನಲ್ಲಿ. ಹಾಗೆ ಹೇಳುವುದಾದ್ರೂ ಕೂಡ ಸಂಭವಿಸುವುದಿಲ್ಲ ತಮ್ಮ. ಹಿಂಗೆ ನೀ ಹೇಳಿ ನಮ್ಗೆ ಸಮಾಧಾನ ಮಾಡಕ್ಕೆ ಹೋಗಬೇಡ. ಹಂಗೆ ಬಾಲಕರಿಗೆ ವಿನೋದಾರ್ಥವಾಗಿ ಇಚ್ಛೆ ಆಕೈತೆ ಅಂತ ನೀನು ಹೇಳ್ತೀಯಲ್ಲ, ಅದು ಸಂಭವಿಸುವುದಿಲ್ಲ. ಯಾಕಂದರೆ ಯಾವ ಪ್ರಕಾರ ಬಾಲಕನಿಗೆ ತನ್ನ ಚಿತ್ತಕ್ಕೆ ಆಹ್ಲಾದ ರೂಪ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂಬ ನಿಮಿತ್ತವಾಗಿ ಹೇಗೆ ಇಚ್ಛೆಯಾಗುವುದು, ಬಾಲಕ ವಿನೋದಾರ್ಥವಾಗಿ ಆಟದೊಳಗೆ ಪ್ರವೃತ್ತಿ ಆಗಬೇಕಾದರೂ ಕೂಡ ಆಹ್ಲಾದ ರೂಪ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಸಂತೋಷಕ್ಕೋಸ್ಕರವಾಗಿ ಅವ ನಿಮಿತ್ತ ತನ್ನ ಚಿತ್ತಕ್ಕೆ ಆಹ್ಲಾದ ರೂಪ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂಬ ನಿಮಿತ್ತವಾಗಿ ಹೇಗೆ ಇಚ್ಛೆಯಾಗುತ್ತದೆಯೋ, ಬಾಲಕರಲ್ಲಿ ಇಚ್ಛೆ ಅದ. ಏನು ಅದ? ಆಹ್ಲಾದ ರೂಪ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು, ಆನಂದವನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು. ಅದರಂತೆ ಪೂರ್ಣ ಕಾಮನಾದ ಈಶ್ವರನ ಆಹ್ಲಾದ ರೂಪ ಸುಖ ಪ್ರಾಪ್ತಿ ಇಚ್ಛೆ ಕೂಡ ಸಂಭವಿಸಿದರೆ ಅವ ಪೂರ್ಣ ಕಾಮದಾನ. ಅವನಲ್ಲಿ ಕಾಮಗಳು ಇಚ್ಛೆಗಳು ಇರುವುದೇ ಇಲ್ಲ ಅಂತ ನೀ ಹುಡುಗರಿಗೆ ಹುಡುಗರಾಗಿ ಹೇಳಕ್ಕೆ ಹೋಗ್ಬೇಡ. ಅದು ಸಂಭವಿಸುವುದಿಲ್ಲ. ಈ ಸಂಶಯಕ್ಕೆ ಮತ್ತೊಬ್ಬ ಸಮಾಧಾನ ಹೇಳ್ತಾನೆ. ನೋಡಪ್ಪ, ಅದನ್ನು ಬಿಡು. ಹುಡುಗರಿಗೆ ವಿನೋದ ಮಾಡಬೇಕನ್ನೋ ಇಚ್ಛೆ ಇರ್ತೈತಲ್ಲ, ಅದು ಈಶ್ವರನಿಲ್ಲ ಅಂತ ಹೇಳ್ತೀಯಲ್ಲೋ, ಬೇಡ. ನಾವೊಂದು ದೃಷ್ಟಾಂತ ಹೇಳ್ತಾನೆ ಕೇಳಂತಾರೋ. ಯಾವ ಪ್ರಕಾರ ಕಲ್ಪವೃಕ್ಷವು ಅನ್ಯ ಪುರುಷರ ಸಂಕಲ್ಪ ರೂಪ ನಿಮಿತ್ತಿಯಿಂದ ತನ್ನ ಸ್ವಭಾವಕ್ಕನುಸಾರವಾಗಿ ಬೇಡಿದ ಫಲವನ್ನು ಹೇಗೆ ಕೊಡುತ್ತದೋ ನೋಡಿ. ಈಗ ಎಲ್ಲಿಗೆ ಬಂದವ? ಕಲ್ಪವೃಕ್ಷದ ದೃಷ್ಟಾಂತ ಕೊಟ್ಟು ಹೇಳ್ತಾನೆ. ಕಲ್ಪವೃಕ್ಷದಲ್ಲಿ ಸ್ವತಂತ್ರವಾದ ಇಚ್ಛೆ ಇಲ್ಲ. ಅದಕ್ಕೆ ಕಲ್ಪವೃಕ್ಷಿಗೆ ಅದು ಕೆಳಗೆ ಕುಂತವ್ರ ಇಚ್ಛಾನುಸಾರವಾಗಿ ಫಲವನ್ನು ಕೊಡ್ತತೆ ವಿನಃ ತನ್ನ ಇಚ್ಛೆ ಕಲ್ಪವೃಕ್ಷಕ್ಕೆ ಐತೇನೋ? ಇಲ್ಲ. ಅದರಂತೆ ಫಲವನ್ನು ಕೊಡುವುದಕ್ಕೆ ಸಮ್ಮುಖವಾದ ಯಾವ ಜೀವಗಳ ಅದೃಷ್ಟ ರೂಪ ನಿಮಿತ್ತದಿಂದ ತನ್ನ ಸ್ವಭಾವಕ್ಕನುಸಾರವಾಗಿ ಈಶ್ವರನಾದರೂ ಕೂಡ ಇಚ್ಛಾ ಜ್ಞಾನ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾನೆ. ಆ ಈಶ್ವರನಿಗೆ ಕೆಲಸ ಹಚ್ಚಿದ್ದು ಯಾವುದು ಅಂತ ಕೇಳಿದರೆ ಜೀವರುಗಳ ಕರ್ಮ ಭೋಗ ಕೊಡ್ಲಕ್ಕ ಸಮ್ಮುಖ ಆದ ಕೂಡಲೇ ಅವನಲ್ಲಿ ಏನು ಇಚ್ಛೆ ಇಲ್ಲ. ಹೇಗೆ ಕಲ್ಪವೃಕ್ಷದಲ್ಲಿ ಸ್ವತಂತ್ರವಾದ ಇಚ್ಛೆ ಇಲ್ಲದಿದ್ದರೂ ಕೂಡ ಅನ್ಯರ ಇಚ್ಛೆ ಅವನ್ನ ಹೇಗೆ ಪೂರೈಸ್ತೈತೋ ಹಾಗೆ ಈಶ್ವರನಲ್ಲಿ ಇಚ್ಛಾ ಪ್ರಯತ್ನಾದಿಗಳು ಇರುವುದಿಲ್ಲ. ಆದರೂ ಕೂಡ ಜೀವರುಗಳ ಅದೃಷ್ಟ ರೂಪ ನಿಮಿತ್ತದಿಂದ ಸ್ವಭಾವಕ್ಕೆ ಅನುಗುಣವಾಗಿ ಈಶ್ವರನ ಕೂಡ ಇಚ್ಛಾ ಜ್ಞಾನ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಆ ಈಶ್ವರನ ಇಚ್ಛಾ ಜ್ಞಾನ ಪ್ರಯತ್ನಗಳು ಒಂದೊಂದೇ ವ್ಯಕ್ತಿಯನ್ನು ಸೃಷ್ಟಿಯ ಆರಂಭ ಕಾಲದಲ್ಲಿ ಮಾಡಿರುತ್ತೆ. ಒಮ್ಮೆ ಸಂಕಲ್ಪ ಮಾಡಿಬಿಟ್ಟವು ಒಂದೊಂದು ವ್ಯಕ್ತಿ ಅಂದರೆ ಒಮ್ಮೆ ಏನ್ರಿ ಇದು ಇಷ್ಟು ರೀತಿ ಮಳೆಗಾಲ ಆಗಬೇಕು, ಇಷ್ಟು ರೀತಿ ಚಳಿಗಾಲ ಆಗಬೇಕು, ಇಷ್ಟು ರೀತಿ ಏನಪ್ಪ ಅಂತ ಕೇಳಿ ಚಳಿಗಾಲ ಬ್ಯಾಸಿಗೆ ಆಗಬೇಕು. ಒಮ್ಮೆ ಸಂಕಲ್ಪ ಮಾಡಿಬಿಟ್ಟ ನಾವು ಪುನಃ ಸಂಕಲ್ಪ ಮಾಡೋಕ್ಕೆ ಹೋಗೋದಿಲ್ಲ. ಆ ಈಶ್ವರ ಇಚ್ಛಾದಿ ವ್ಯಕ್ತಿಯನ್ನು ಸೃಷ್ಟಿಯ ಆರಂಭ ಕಾಲದಲ್ಲಿ ಹುಟ್ಟಿಸುತ್ತವೆ ಮತ್ತು ಆ ಇಚ್ಛಾದಿಗಳು ಪ್ರಳಯಪೂರ್ವಕ ಪರ್ಯಂತವಾಗಿ ಸ್ಥಾಯಿ ಇರುತ್ತವೆ.
ಅವೇನು ಇಚ್ಛಾ ಮಾಡ್ಯಾನಲ್ಲ ಅದು ಪ್ರಳಯ ಆಗುವ ತನಕ ಆ ಇಚ್ಛಾದಿಗಳು ಸ್ಥಾಯಿ ಇದ್ದೇ ಇರ್ತದೆ. ಆದ್ದರಿಂದಲೇ ಈಶ್ವರನು ನಿತ್ಯವೆಂದು ಹೇಳಲ್ಪಡುತ್ತದೆ. ಈಶ್ವರ ನಿತ್ಯ ಇರುವುದರಿಂದ ಅವನ ಇಚ್ಛಾದಿಗಳು ಕೂಡ ನಿತ್ಯವಾಗಿ ಸೃಷ್ಟಿಯಲ್ಲಿ ಕೆಲಸ ಮಾಡ್ತವೆ. ಮತ್ತು ಭೂತ ಭವಿಷ್ಯ ವರ್ತಮಾನ ಕಾಲದಲ್ಲಿ ಆಗಿ ಹೋದ ಸಕಲ ಪದಾರ್ಥಗಳನ್ನು ವಿಷಯ ಮಾಡುತ್ತದೆ ಎಂದು ತಿಳಿಯುತ್ತಾ ಇದ್ದಾನೆ. ಆ ಈಶ್ವರನಲ್ಲಿ ಇಂಥದ್ದೊಂದು ಸಾಮರ್ಥ್ಯದ ಸರ್ವಜ್ಞತ್ವ ಅಂತ ಕರೀತಾರೆ. ಅದಕ್ಕೆ ಭೂತ ಭವಿಷ್ಯ ವರ್ತಮಾನ ಕಾಲದಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲ ಪದಾರ್ಥಗಳ ಜ್ಞಾನ ಈಶ್ವರನಲ್ಲಿ ಇರ್ತದೆ. ಆದ್ದರಿಂದ ಸದಾಕಾಲ ಸೃಷ್ಟಿ ಅಥವಾ ಪ್ರಳಯ, ಶೀತ ಅಥವಾ ಉಷ್ಣ ಅಥವಾ ಸದಾಕಾಲ ಮಳೆಗಾಲವೇ ಆಗುವುದಿಲ್ಲ. ಯಾವತ್ತೂ ಶೀತ, ಯಾವತ್ತೂ ಹಿಂಗಾಗುವುದಿಲ್ಲ. ಅದು ಒಮ್ಮೆ ಇಚ್ಛಾ ಮಾಡಿಬಿಟ್ಟಾನವ. ಮತ್ತೇನೆಂದರೆ ಸಮಯಕ್ಕನುಸಾರವಾಗಿ ಸರಿಯಾಗಿಯೇ ಆಗುತ್ತದೆ. ತಮ್ಮ ನಾಲ್ಕು ತಿಂಗಳು ಏನೇನು ಒಮ್ಮೆ ಇಚ್ಛಾ ಮಾಡ್ಯಾನ ಆ ರೀತಿಯಾಗಿ ಅವು ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಈಗ ಏನು ಹೇಳಬೇಕಾಯ್ತು, ಟಿಪ್ಪಣಿಗಾರ ಯಾಕೆ ಬಂದ ಅಂತ ಕೇಳ, ಪರಮಾತ್ಮ ಜೀವಗಳ ಭೋಗದ ಸಲುವಾಗಿ ಜಗತ್ತನ್ನು ಉತ್ಪನ್ನ ಮಾಡಿದ ಅಂತೇನು ಹೇಳ್ತಾರೆ, ಅದರ ಮೇಲೆ ಟಿಪ್ಪಣಿಯನ್ನು ಹೇಳಿದರು. ಈಗ ಸೂಕ್ಷ್ಮ ಸೃಷ್ಟಿಯ ನಿರೂಪಣ 253ನೇ ವಿಷಯಾಂಕ. ಪಂಚಭೂತಗಳ ಮತ್ತು ಅವುಗಳ ಗುಣಗಳ ಉತ್ಪತ್ತಿ ಅಲ್ರಿ. ಈ ಅಂಥ ಈಶ್ವರ ಇಚ್ಛೆಯಿಂದ ಮಾಯು ತಮೋಗುಣ ಪ್ರಧಾನತೆಯನ್ನು ಹೊಂದುತ್ತದೆ. ಮಾಯಾ ಆವಾಗ ಆ ಈಶ್ವರ ಇಚ್ಛೆಯಿಂದ ಏನಾಯ್ತು, ತಮೋಗುಣ ಪ್ರಧಾನತೆಯನ್ನು ಹೊಂದಿತು. ಆ ತಮೋಗುಣ ಪ್ರಧಾನವಾದ ಮಾಯೆಯಿಂದ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಎಂಬ ಪಂಚಭೂತಗಳು ಹುಟ್ಟಿದವು. ತಸ್ಮಾದೇಯ ಆಕಾಶ ಸಂಭೂತ. ಆಕಾಶ ಅದು ವಾಯು ಹಿಂಗೆ ಹೇಳ್ಕೊತ ಬಂದಿದ್ದಲ್ಲ ಉಪನಿಷತ್ತು. ಆ ಪರಮಾತ್ಮನಿಂದಾಗಲಿ ಈ ಪ್ರತ್ಯೇಗಾತ್ಮನಿಂದಾಗಲಿ ಆಕಾಶಾದಿಗಳು ಜನಿಸುತ್ತವೆ ಅಂತ ತೈತ್ತರಿ ಉಪನಿಷತ್ತಿನಲ್ಲಿ ಹೇಳಿದಂತೆ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಪಂಚಮಹಾಭೂತ ಹುಟ್ಟಿದವು. ಯಾವುದರಿಂದ ಅಂತ ಕೇಳಿ ತಮ ಪ್ರಧಾನ ಪ್ರಕೃತಿಯಿಂದ ಚಂದ್ರೋದಯದ ಆರಂಭದಲ್ಲಿ ಹೇಳ್ಕೊಂಬಂದಾರ. ಅದಲ್ಲ ಏನು ಹೇಳ್ಕೊಂಬಂದಾರ, ಅನಾದಿ ಶುದ್ಧ ಬ್ರಹ್ಮದಲ್ಲಿ ಅನಾದಿ ಕಲ್ಪಿತವಾದ ಏನಪ್ಪ ಅಂತ್ಯರ ಮಾಯಾ ಇರುತ್ತದೆ, ಪ್ರಕೃತಿ ಇರುತ್ತದೆ. ಆ ಪ್ರಕೃತಿಯು ಮಾಯಾ, ಅವಿದ್ಯ, ತಮ ಪ್ರಧಾನ ಪ್ರಕೃತಿ ಅಂತ 3 ಪ್ರಕಾರ ವಿಭಾಗವನ್ನು ಹೊಂದುತ್ತದೆ ಅಂತ ವಿಚಾರ ಚಂದ್ರೋದಯದಲ್ಲಿ 2ನೇ ಕಲರಾಗ ಹೇಳ್ಕೊಂಡು ಬಂದಂಗೆ ಅಲ್ಲಿ ಏನತ್ತು, ಪಂಚಭೂತಗಳು ಹುಟ್ಟಿದವು. ಆ ಭೂತಗಳಲ್ಲಿ ಕ್ರಮದಿಂದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧವೆಂಬ 5 ಗುಣಗಳು ಆದವು. ಆಕಾಶದಲ್ಲಿ ಶಬ್ದ ಗುಣ ಆಯಿತು, ವಾಯುವಿನಲ್ಲಿ ಸ್ಪರ್ಶ ಗುಣ ಆಯಿತು, ಅಗ್ನಿಯಲ್ಲಿ ರೂಪಗುಣ ಆಯಿತು ಅಲ್ರಿ, ಮತ್ತು ಜಲದಲ್ಲಿ ರಸಗುಣ ಆಯಿತು, ಮತ್ತು ಗಂಧಗುಣ ಆಯಿತು. ಈ ರೀತಿಯಾಗಿ ಮಾಯೆಯಿಂದ ಶಬ್ದ ಸಹಿತವಾದ ಆಕಾಶ ಉತ್ಪತ್ತಿಯಾಯಿತು ಮತ್ತು ಆಕಾಶದ ವಾಯು ಉತ್ಪತ್ತಿ ಆಯಿತು. ಕ್ರಮ ಹೇಳಕ್ಕೆ ಶುರು ಮಾಡಿ ನೋಡ್ರಿ. ಮಾಯಿಂದ ಶಬ್ದ ಸಹಿತವಾದ ಆಕಾಶ ಉತ್ಪತ್ತಿ ಆಯಿತು. ಆಕಾಶದಿಂದ ಏನು ಉತ್ಪತ್ತಿ ಆಯಿತು, ವಾಯು ಉತ್ಪತ್ತಿ ಆಯಿತು. ವಾಯು ಆಕಾಶದ ಕಾರ್ಯವಾಗಿರುತ್ತದೆ. ವಾಯು ಎದರ ಕಾರ್ಯದ, ಆಕಾಶದ ಕಾರ್ಯ. ಯಾಕೆ ಆಕಾಶದಿಂದ ವಾಯು ಉತ್ಪತ್ತಿ ಆಗಿದೆ. ಆದ್ದರಿಂದಲೇ ಆಕಾಶದ ಗುಣವಾದ ಶಬ್ದವು ವಾಯುವಿನಿಂದ ಉಂಟಾಯಿತು. ಆಕಾಶದ ಗುಣ ಯಾವುದ್ರಿ, ಶಬ್ದ. ಅದು ವಾಯುವಿನೊಳಗೆ ಬಂದು ಸೇರ್ಕೊತದು ಅಲ್ರಿ. ಆಕಾಶದಲ್ಲಿ ಶಬ್ದ ಒಂದಿತ್ತು, ವಾಯುವಿನಲ್ಲಿ ಶಬ್ದ ಬಂತು ಮತ್ತು ಸ್ಪರ್ಶ ಬಂತು. ವಾಯುವಿನಲ್ಲಿ 2 ಗುಣಗಳು ಬಂದು
ಒಂದು ಆಕಾಶದ ಗುಣ ಶಬ್ದ, ತನ್ನ ಸ್ವಂತದ ಗುಣ ಸ್ಪರ್ಶ, ಹೌದಲ್ಲ? ತನ್ನ ವಾಯು, ತನ್ನ ಗುಣವು ಸ್ಪರ್ಶವಾಗಿರುತ್ತದೆ. ವಾಯುವಿನಿಂದ ಅಗ್ನಿ ಉತ್ಪತ್ತಿ ಆಯ್ತಪ್ಪ. ಆ ಅಗ್ನಿಯೊಳಗೆ 3 ಗುಣಗಳು ಸೇರ್ತಾ ಇದ್ದಾವೆ. ಹಂಗಾರೆ ಅಗ್ನಿಲಿ ಆಕಾಶದ ಗುಣವಾದ ಶಬ್ದ ಐತಿ, ವಾಯುವಿನ ಗುಣವಾದ ಸ್ಪರ್ಶ ಐತಿ, ತನ್ನ ಗುಣವಾದ ರೂಪ ಐತಿ. ಅದೆಲ್ಲಿ ವಾಯುವಿನಲ್ಲಿ ಅಗ್ನಿ ಉತ್ಪತ್ತಿ ಆಯಿತು, ಆ ಅಗ್ನಿಯಲ್ಲಿ ಆಕಾಶದ ಗುಣ ಬೊಕ್ ಬೊಕ್. ಅಗ್ನಿ ಅಗ್ನಿ ಹೆಂಗಿರುತ್ತೆ? ಬೊಕ್ ಬೊಕ್. ಈ ಶಬ್ದ ಎಲ್ಲಿದ್ದು? ಆಕಾಶದ ಅಗ್ನಿಯೊಳಗೆ ಬಂದದ. ಮತ್ತು ವಾಯುವಿನ ಗುಣ ಸ್ಪರ್ಶನೂ ಐತಿ, ಉಷ್ಣ ಸ್ಪರ್ಶ ಐತಿ. ಅಗ್ನಿಯೊಳಗೆ ಯಾವ ಸ್ಪರ್ಶ ಐತಿ? ಉಷ್ಣ ಸ್ಪರ್ಶ ಐತಿ. ಇದು ವಾಯುವಿನ ಗುಣ. ತನ್ನ ಗುಣ ಯಾವುದು? ರೂಪ. ಈ ರೀತಿಯಾಗಿ ಇನ್ನು ಅಗ್ನಿಯಿಂದ ಏನು ಉತ್ಪತ್ತಿ ಆಯ್ತಪ್ಪ? ಜಲ. ಅಗ್ನಿಯಿಂದ ಜಲ ಉತ್ಪತ್ತಿಯಾದಾಗ ಅದರೊಳಗೆ 4 ಗುಣಗಳು ಬರ್ತಾವೆ. ಆಕಾಶ ಶಬ್ದ ಗುಣ, ಜುಳು 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 ಹರಿತೈತಿ ನೋಡಿ ನೀರು. ಆಮೇಲೆ ವಾಯುವಿನ ಸ್ಪರ್ಶ ಗುಣ ಅಲ್ರಿ. ಆ ಜಲದೊಳಗೆ ಏನದ? ಜಲದೊಳಗೆ ಮತ್ತೊಂದೇನದ? ಸ್ಪರ್ಶ, ಶೀತ ಸ್ಪರ್ಶದ. 3ನೇದ್ದು ರೂಪದ ಶುಭ್ರ ರೂಪದ ಜಲದಲ್ಲಿ. ತನ್ನ ಗುಣ ರಸ, ರಸ. ಈ ರೀತಿಯಿಂದ 4. 5ನೇದ್ದು ಪೃಥ್ವಿ. ಜಲದಿಂದ ಪೃಥ್ವಿ ಉತ್ಪತ್ತಿಯಾಯಿತು. ಆ ಪೃಥ್ವಿಯೊಳಗೆ 5 ಗುಣಗಳದ ನೋಡಿ. ಆಕಾಶದ ಶಬ್ದ ಗುಣವಿರುತ್ತದೆ. ಚಕ್ರಿ ಓಡಿಸಿದ್ರು ಕೂಡ ಗಡ 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 ಶಬ್ದ ಬರ್ತದಲ್ಲ ಭೂಮಿಯೊಳಗಿಂದ. ಮೂಲಕ ಅಲ್ಲಿ ಆಕಾಶದ ಶಬ್ದ ಐತಿ, ವಾಯುವಿನ ಸ್ಪರ್ಶ ಐತಿ. ಹಿಡಿದ ಕೂಡಲೇ ಬಿರ್ಸ್ ಬಿರ್ಸ್ ಹತ್ತೈತಿ, ಕೆಲವು ಕಡೆ ಮೃದು ಮೃದು ಹತ್ತೈತಿ. ವಾಯುವಿನ ಸ್ಪರ್ಶ ಗುಣ ಅದ. ತೇಜದ ರೂಪ ಗುಣ ಅದ. ಕೆಲವು ಕಡೆ ಕೆಂಪ ಮಿಶ್ರಿತವಾಗಿರ್ತಕ್ಕಂಥ ಭೂಮಿ ಅದ. ಜಲದ ರಸಗುಣ ಅದ. ರಸಗುಣನೂ ಕೂಡ ಪೃಥ್ವಿಯಲ್ಲಿ ಉಂಟಾಗ್ತದೆ. ತಾನ ಗುಣ ಗಂಧ. ಈ ರೀತಿಯಿಂದ ಆಕಾಶದಲ್ಲಿ 1, ವಾಯುವಿನಲ್ಲಿ 2, ಅಗ್ನಿಯಲ್ಲಿ 3, ಜಲದಲ್ಲಿ 4, ಪೃಥ್ವಿಯಲ್ಲಿ 5 ಗುಣಗಳ ಉತ್ಪತ್ತಿಯನ್ನು ಹೇಳಲ್ಪಟ್ಟಿತು. ಆಕಾಶದಲ್ಲಿ ಪ್ರತಿಧ್ವನಿ ರೂಪ ಶಬ್ದವಿರುತ್ತದೆ. ಆಕಾಶದ ಗುಣ ಶಬ್ದ ಹೆಂಗೈತ್ರಿ ಅಂತ ಕೇಳಿದ್ರೆ, ನೀವು ಹ್ಯಾಂಗಂತೀರ ಹಂಗೆ ಪ್ರತಿಧ್ವನಿ ಬರ್ತೈತಲ್ಲ, ಅದೇ ಆಕಾಶದ ಶಬ್ದ ಗುಣ ಅದ. ವಾಯುವಿನಲ್ಲಿ ಶೀ ಎಂಬ ಶಬ್ದ ಉಷ್ಣ, ಶೀತ, ಕಠಿಣ, ವಿಲಕ್ಷಣವಾಗಿರ್ತಕ್ಕಂಥ ಸ್ಪರ್ಶಕ್ಕೆ ವಾಯುವಿನಲ್ಲಿ. ಅಗ್ನಿಯಲ್ಲಿ ಏನದಪ್ಪ ಅಂತ ಕೇಳ ತೇಜದ, ಬುಕ್ ಬುಕ್ ಶಬ್ದದ, ಉಷ್ಣ ಸ್ಪರ್ಶದ, ಪ್ರಕಾಶ ರೂಪ ಪ್ರಕಾಶ ಅದರ ರೂಪ ಐತಿ. ಜಲದೊಳಗ ಜುಳು ಜುಳು ಎಂಬ ಶಬ್ದದ, ಶೀತ ಸ್ಪರ್ಶದ, ಶುಕ್ಲ ರೂಪದ, ಮಧುರ ರಸ ಮತ್ತು ಕ್ಷಾರ ಅದರಂತೆ ಕಟು ಪೃಥ್ವಿಯ ಸಂಬಂಧದಿಂದ ಜಲದಲ್ಲಿ ತೋರುತ್ತದೆ. ಕೆಲವು ಕಡೆ ಉಪ್ಪು ನೀರು ಬರ್ತೈತಿ, ಕೆಲವು ಕಡೆ ಸಿಹಿ ನೀರು ಬರ್ತೈತಿ. ಅದು ಭೂಮಿಯ ಗುಣದಿಂದ ಬರ್ತದೆ. ಆದ್ದರಿಂದ ಆದರೆ ಜಲದ ರಸ ಮಧುರವೇ ಇರುತ್ತದೆ. ಆ ಮಧುರತ್ವವು ಅಳಲೆಕಾಯಿ ಮೊದಲಾದಗಳನ್ನು ಭಕ್ಷಣ ಮಾಡಿ ಜಲಪಾನ ಮಾಡಿದರೆ ಅನುಭವಕ್ಕೆ ಬರುತ್ತದೆ. ಜಲದೊಳಗೆ ಮಧುರ ಐತೆ ಅಂತೀರಲ್ಲ, ಹ್ಯಾಂಗ್ರಿ ಅಂತೀರ? ನೆಲ್ಲಿಕಾಯಿ ತಿಂದು ನೀರು ಕುಡಿ, ರುಚಿ ಅನ್ನುವಂಥದ್ದು ಮಧುರ ಗುಣ ನಿನಗೆ ಗೊತ್ತಾಗ್ತಿರ್ತಮ್ಮ ಅಂತ. ಅದರಂತೆ ಪೃಥ್ವಿಯಲ್ಲಿ ಕಟ ಕಟ ಶಬ್ದ ಐತಿ. ಉಷ್ಣ ಶೀತಗಳಿಗಿಂತ ವಿಲಕ್ಷಣವಾದ ಕಠಿಣವೆಂಬ ಸ್ಪರ್ಶ ಅದ. ಮತ್ತು ಬಿಳಿ, ಕೆಂಪ, ಹಳದಿ, ಹಸಿರು ಈ ರೀತಿ ಅದರ ರೂಪ ಐತಿ. ಸಿಹಿ, ಹುಳಿ, ಉಪ್ಪ, ಕಹಿ, ಒಗರು, ಕ್ಷಾರ ರಸಗಳಿರುತ್ತವೆ. ಸುಗಂಧ, ದುರ್ಗಂಧ ಎಂಬ 2 ಪ್ರಕಾರದ ಗಂಧಗಳು ಪೃಥ್ವಿಯಲ್ಲಿ ಅದಾವೆ. ಈ ರೀತಿಯಿಂದ ಆಕಾಶದಲ್ಲಿ 1, ವಾಯುವಿನಲ್ಲಿ 2, ಅಗ್ನಿಯಲ್ಲಿ 3, ಜಲದಲ್ಲಿ 4, ಪೃಥ್ವಿಯಲ್ಲಿ 5 ಗುಣಗಳಿರುತ್ತವೆ. ಅದರಲ್ಲಿ ಒಂದೊಂದು ತಮ್ಮ ತಮ್ಮ ಗುಣ ಆಗಿದ್ದು
ಅಧಿಕವಾದಗಳು ಕಾರಣದಿಂದ ಬಂದಾವೆ ಅಂತ ತಿಳ್ಕೋಬೇಕು. ಈ ಸರ್ವಕ್ಕೂ ಈಶ್ವರನೇ ಮೂಲ ಕಾರಣವಾಗಿರುತ್ತಾನೆ. ಅವನಲ್ಲಿ ಮಾಯಾ ಮತ್ತು ಚೇತನ ಎಂಬ ಎರಡು ಭಾಗಗಳಿರುತ್ತವೆ. ಕೇವಲ ನಾವು ಚೇತನಕ್ಕೆ ಈಶ್ವರನಂಗಿಲ್ಲ, ಕೇವಲ ಮಾಯಾಕ್ಕೂ ಈಶ್ವರನಂಗಿಲ್ಲ. ಮಾಯಾ ಉಪಹಿತ ಚೇತನ ಅಥವಾ ಮಾಯಾ ಉಪಾಧಿಯಾಗಿರ್ತಕ್ಕಂಥ ಚೇತನ ಅಥವಾ ಮಾಯಾ ವಿಶಿಷ್ಟ ಚೇತನಕ್ಕೆ ನಾವು ಈಶ್ವರ ಅಂತ ಕರಿತೀವಿ. ಅಂದ ಬಳಿಕ ಅಲ್ಲಿ ಎರಡದಾವ. ಈಶ್ವರಲ್ಲಿ ಒಂದು ಮಾಯಾ ಅದ, ಇನ್ನೊಂದು ಚೇತನ ಅದ. ಯಾವ ಚೇತನಕ್ಕೆ ಮಾಯಾ ಉಪಾಧಿಯಾಗಿರುವುದು ಅಲ್ಲಿ ಈಶ್ವರ ಅಂತ ನಾವು ಕರ್ಕೊಂಡು ಬಂದೀವಿ. ಮಿಥ್ಯತ್ವತನವು ಮಾಯೆ ಭಾಗವಾಗಿರುತ್ತದೆ. ಆ ಈಶ್ವರಲ್ಲಿ ಒಂದು ಸತ್ಯದ, ಒಂದು ಮಿಥ್ಯ ಅದ. ಮಾಯೆ ಭಾಗದೊಳಗ ಮಿಥ್ಯತ್ವ ಅದ. ಮಿಥ್ಯತ್ವ ಎಲ್ಲಿದ? ಮಾಯೆ ಭಾಗದಲ್ಲಿದೆ. ಸರ್ವಭೂತಗಳಿಗೆ ಸತ್ತಾ ಸ್ಫೂರ್ತಿಯನ್ನು ಕೊಟ್ಟದ್ದು ಚೇತನದ ಭಾಗ. ಚೇತನದ ಏನಪ್ಪ ಭಾಗ? ಚೇತನ ಏನು ಕೆಲಸ ಮಾಡ್ತತಿ? ಸತ್ತಾ ಸ್ಫೂರ್ತಿ ಮಾಡ್ತದೆ. ಸತ್ತಾ ಇರುವಿಕೆ, ತನ್ನ ಇರುವಿಕೆಯನ್ನು ಆ ವಸ್ತುವಿಗೆ ಕೊಡ್ತದ ಚೇತನ. ಹ್ಯಾಗ ಮೃತ್ತಿಗೆ ಘಟಕ ತನ್ನ ಇರುವಿಕೆಯನ್ನು ಕೊಡ್ತದ. ಘಟವು ಇರುತ್ತದೆ ಅಂತೀವಿ ನಾವು. ಘಟವು ಇರುತ್ತದೆ. ವಿಚಾರ ಮಾಡಿದ್ರೆ ಅಲ್ಲಿ ಘಟ ಆಯ್ತೋ ಮಣ್ಣು ಆಯ್ತೋ? ಮಣ್ಣು ಆಯ್ತು. ಮಣ್ಣು ಏನು ಮಾಡ್ತು? ತನ್ನ ಇರುವಿಕೆಯನ್ನು ಘಟಕ್ಕೆ ಕೊಡ್ತು. ಘಟವು ಇರುತ್ತದೆ. ಅದಲ್ಲ, ಇದಕ್ಕೆ ಸತ್ತಾ ಸ್ಫೂರ್ತಿ ಅಂತ ಕರೀತಾರೆ. ತನ್ನ ಇರುವಿಕೆಯನ್ನು ಅಲ್ಲಿ ಕೊಡ್ತದೆ ಚೇತನ. ಜಗತ್ತಿನಲ್ಲಿ ಎಲ್ಲ ವಸ್ತುಗಳು ಅದಾವ. ಆದ ಘಟ ಐತಿ, ಪಟ ಐತಿ ತೇನು ಅಂತೀವಲ್ಲ ನಾವು. ಆ ಘಟದಲ್ಲಿ ಪಟದಲ್ಲಿ ಇರುವಿಕೆ, ಅಸ್ತಿತ್ವ ಆ ಘಟಪಟಾದಿಗಳದ್ದು ಅಲ್ಲ. ಅದು ಎದರದು? ಚೇತನ. ಇದಮೆನಿಸಿಹುದಾವುದು ಅದಕ್ಕೆ ತಾನ ಆಶ್ರಯವಾಗಿ ಹೇಳ್ಕೊಂಬಂದರಲ್ಲ. ಬಾರಿ ಹೊಂದದೆ ತೋರುಪಿಸತ್ತೆ ನಿನ್ನ ನಿಜ ಅಂತಾರಲ್ಲ. ಘಟಪಟಾದಿಗಳ ಅಸ್ತಿತ್ವ ಕಟ್ಟದು ಚೇತನದ ಭಾಗ. ಹೌದ್ರಿ. ಮತ್ತು ಮಾಯೆ ಭಾಗ ಏನದ? ಮಿಥ್ಯತ್ವ ಮಾಯೆ ಭಾಗದ. ಅದೇ ಆ ಪ್ರತಿಯೊಂದು ಪದಾರ್ಥ ವಿಚಾರ ಮಾಡಿ ನೋಡಿದ್ರೆ ಮಿಥ್ಯತ್ವನೂ ಸಿದ್ಧ ಆಗ್ತದೆ ಮತ್ತು ಸತ್ತಾನೂ ಕೂಡ ಸಿದ್ಧ ಆಗ್ತದೆ. ಸತ್ತ ಎದರದು? ಚೇತನದು. ಜಗತ್ತಿನ ಪದಾರ್ಥಗಳು ಇರುತ್ತವೆ 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 ಅಂತ ನಾವೇನಂತೀವಲ್ಲ, ಆ ಇರುವಿಕೆ ಚೇತನದಲ್ಲಿ ತೋರಾಕೈತದ. ಬಂಗಾರದ ಅಸ್ತಿತ್ವ ಆಭರಣಗಳಲ್ಲಿ ತೋರಿದಂತೆ. ಅದಲ್ಲ, ಬಂಗಾರದ ಅಸ್ತಿತ್ವ ಆಭರಣಗಳಲ್ಲಿ ತೋರಿದಂತೆ. ಮಣ್ಣಿನ ಅಸ್ತಿತ್ವ ಘಟಾದಿಗಳಲ್ಲಿ ತೋರಿದಂತೆ. ಚೇತನದ ಅಸ್ತಿತ್ವ ಎಲ್ಲಿ ತೋರಾಕೈತಿ? ಈ ಪ್ರಪಂಚದ ಪದಾರ್ಥಗಳಲ್ಲಿ ತೋರಾಕೈತಿ. ತಿಳಿತಾ? ಅದು ನೋಡ್ರಿ, ನೀವು ಸಿನಿಮಾ ನೋಡ್ತೀರಲ್ಲ, ಸಿನಿಮಾದಾಗ ಅಲ್ಲಿ ಅನೇಕ ಗುಡ್ಡ, ನದಿ, ಋಷಿ, ಚಿಗರಿ ಮೊದಲಾದಗಳು ಅಲ್ಲಿ ಪರದೆ ಮ್ಯಾಗ ಕಾಣಿಸ್ತಾವಿಲ್ಲ ನಿಮಗೆ? ಅಲ್ಲಿ ಗುಡ್ಡ ಐತಿ, ನದಿ ಐತಿ, ಋಷಿ ಅದಾನೆ, ಚಿಗರಿ ಓಡಾಕತ್ಯದ. ಇವೆಲ್ಲ ಅಸ್ತಿತ್ವ ಎದರದು? ಪರದೆ ಅವುಗಳಿಗೆ ಅಸ್ತಿತ್ವ ಕೊಟ್ಟದ. ಅಲ್ರಿ, ಯಾವ ಋಷಿಯಲ್ಲಿರುವ ಪರದೆಯ ಅಸ್ತಿತ್ವವೇ ನದಿಯಲ್ಲಿದ. ನದಿಯೂ ಇರುತ್ತದೆ, ಋಷಿ ಇರುತ್ತಾನೆ, ಗಿರಿ ಇರುತ್ತದೆ. ಆ ಇರುವಿಕೆ ಚಿತ್ರಗಳಲ್ಲಿ ತೋರ್ತಕ್ಕಂಥ ಇರುವಿಕೆ ಪರದೆದ್ದು ಹೆಂಗದನೋ ಜಗತ್ತಿನಲ್ಲಿ ಘಟವಿದೆ, ಪಟವಿದೆ ಅಂತ ಇರುವಿಕೆ ಅಸ್ತಿತ್ವ ಈ ಯಾವ ಜಗತ್ತಿನ ಪದಾರ್ಥದಲ್ಲಿ ತೋರ್ತದಲ್ಲ, ಅದು ಎದರದು? ಚೇತನದ್ದು. ಚೇತನದು. ಮತ್ತು ಮಿಥ್ಯತ್ವ ಎದರದು? ಮಾಯಾದು. ಮಾಯಾದ ಮಿಥ್ಯತ್ವದ
ಅಸ್ಥಿ ಭಾತಿ ಪ್ರಿಯ ರೂಪ ನಾಮ. ನಾಮ ರೂಪ ಇವುಗಳಲ್ಲಿ ಮೂರು ಬ್ರಹ್ಮದ ಗುಣಗಳು, ಬ್ರಹ್ಮದ ಲಕ್ಷಣ. ಎರಡರಿಂದ ನಾಮ ರೂಪ ಇವು ಮಾಯೆಯಿಂದ ಆಗ್ಯಾವ. ಯಾಕಂದ್ರೆ ಮಾಯಾ ವಿಶಿಷ್ಟ ಚೇತನದಿಂದ ಈ ಜಗತ್ತು ತೋರ್ತದೆ. ಜಗತ್ತಿನ ಪದಾರ್ಥಗಳೆಲ್ಲ 5 ಅಂಶಗಳಿಂದ ಕೂಡಿಕೊಂಡಿದ್ದಾವೆ. ಅಸ್ಥಿ ಭಾತಿ ಪ್ರಿಯ ಚೇತನದ ಅಂಶ, ನಾಮಾರೂಪ ಇದು ಮಾಯ ಅಂಶ. ಜಗತ್ತಿನಲ್ಲಿ ತೋರುವುದು ಮಿಥ್ಯ, ಮಾಯೆ ಮಿಥ್ಯತ್ವ ತೋರ್ತದೆ. ಪದಾರ್ಥಗಳಿಗೆ ಸತ್ತ ಸ್ಫೂರ್ತಿ ಕೊಟ್ಟಿರ್ತಕ್ಕಂಥದ್ದು ಯಾವುದದ ಚೇತನ ಅದೇ. ಆದ್ದರಿಂದ ಮಿಥ್ಯತ್ವವು ಮಾಯೆಯ ಭಾಗವಾಗಿರುತ್ತದೆ. ಮತ್ತು ಸರ್ವಭೂತಗಳಿಗೆ ಸತ್ತಾ ಸ್ಫೂರ್ತಿಯನ್ನು ಕೊಟ್ಟದ್ದು ಚೇತನದ ಭಾಗವಿರುತ್ತದೆ. ಇದು ಕವಿತ್ವದ 2 ಪಾದಗಳ ಅರ್ಥವಿರುತ್ತದೆ. ಎಂದೇನು ಕವಿತ್ವ ಹೇಳ್ಕೊಂಬಂದಾರಲ್ಲ, ಅದರೊಳಗಿನ 2 ಪಾದಗಳ ಅರ್ಥವನ್ನು ಹೇಳಿದ್ದೀವಿ. ಇನ್ನು 254ನೇ ಅಂಕ ಇಲ್ಲೇನು ಹೇಳೋದಾರ, ಅಂತಃಕರಣದ 4 ಭೇದಗಳ ಸಹಿತವಾಗಿ ಅದರ ಉತ್ಪತ್ತಿಯನ್ನು ಪ್ರತಿಪಾದನೆ ಮಾಡುತ್ತಾರೆ. ಈಗ ಏನೇನು ಹೇಳ್ಯಾರ, ಕೇವಲ 5 ಭೂತಗಳ ಉತ್ಪತ್ತಿಯನ್ನು ಹೇಳಿದ್ದಾರೆ. ಇನ್ನು ಅದರೊಳಗೆ ಅಂತಃಕರಣದ 4 ಭೇದಗಳು, ಮನ, ಬುದ್ಧಿ, ಚಿತ್ತ, ಅಹಂಕಾರ. ಅಂತಃಕರಣದ 4 ಭೇದಗಳ ಸಹಿತವಾಗಿ ಅದರ ಉತ್ಪತ್ತಿಯನ್ನು ಪ್ರತಿಪಾದನೆ ಮಾಡುತ್ತಾರೆ. ಪಂಚಭೂತಗಳ ಸತ್ವಗುಣದ ಅಂಶವು ಕೂಡುವುದರಿಂದ ಸತ್ವ ಅಂದರೆ ಅಂತಃಕರಣವು ಹುಟ್ಟಿತು. ಪ್ರತಿಯೊಂದು ಭೂತಗಳಲ್ಲಿ ಸತ್ವ, ರಜ, ತಾಮಸ 3 ಗುಣಗಳು ಇರ್ತಾವೆ. ಆದರೆ 5 ಭೂತಗಳಿರೋ ಸತ್ವಗುಣದ ಅಂಶ ಏನು ಮಾಡಿತು ಅಂತ ಕೇಳಿದ್ರೆ ಅಂತಃಕರಣದ ಉತ್ಪತ್ತಿಯನ್ನು ಮಾಡಿತು. ನೋಡಿ, ಅಂತಃಕರಣವು ಜ್ಞಾನಕ್ಕೆ ಕಾರಣವಾಗಿರುತ್ತದೆ. ಅಂತಃಕರಣ ಜ್ಞಾನಕ್ಕೆ ಕಾರಣ ಇರ್ತದೆ. ಇಲ್ಲೊಂದು ವಿಚಿತ್ರವಾದ ವಿಚಾರ ಏನದಪ್ಪ, ನೇತ್ರ ರೂಪವನ್ನು ಅರಿತದೆ, ಶ್ರೋತ್ರ ಶಬ್ದವನ್ನು ಅರಿತದೆ, ಘ್ರಾಣ ಗಂಧವನ್ನು ಅರಿತದೆ, ರಸನೆ ರಸವನ್ನು ಅರಿತದೆ. ಆದ್ರೆ 5ರಲ್ಲಿನೂ ಅಂತಃಕರಣ ಏನು ಮಾಡ್ತದೆ ಅಂತ ಕೇಳ, ಅಂತಃಕರಣ ಇದ್ರನೇ ಶ್ರೋತ್ರ ಶಬ್ದವನ್ನು ಕೇಳ್ತದೆ. ಅಂತಃಕರಣದ ಸಂಬಂಧ ಶ್ರೋತ್ರಕ್ಕೆ ಆಗದೇ ಇದ್ದಾಗ ಶಬ್ದದ ಜ್ಞಾನ ಆಗುವುದಿಲ್ಲ. ಅಂದ್ರೆ 5 ಇಂದ್ರಿಯಗಳು ಪ್ರತ್ಯೇಕ ಒಂದೊಂದಕ್ಕೆ ಕಾರಣ ಆದರೆ ಅಂತಃಕರಣ ಎಲ್ಲಕ್ಕೂ ಕಾರಣ ಆಗ್ತದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಆದ್ದರಿಂದ ಸತ್ವಗುಣದ ಉತ್ಪತ್ತಿಯಾದ್ದರಿಂದ ಅಂತಃಕರಣ ಜ್ಞಾನಕ್ಕೆ ಕಾರಣವಾಗಿರುತ್ತದೆ. ಮತ್ತು ಸತ್ವಗುಣದಿಂದಲೇ ಜ್ಞಾನದ ಉತ್ಪತ್ತಿ ಆಗುತ್ತದೆ. ತತ್ವಾತ್ ಸಂಜಾಯತೆ ಜ್ಞಾನಂ. ಸತ್ವಗುಣದ ಉತ್ಪತ್ತಿಯಾದ್ರೆ ಅದು ಏನಾಗೈತಿ ಅಂತ ಕೇಳಿದ್ರೆ ಆ ಸತ್ವಗುಣದಲ್ಲಿ ಜ್ಞಾನದ ಉತ್ಪತ್ತಿ ಆಗುತ್ತದೆ ಎಂದು ಅಂಗೀಕಾರ ಮಾಡಿರುತ್ತಾರೆ. ಆದ್ದರಿಂದ ಅಂತಃಕರಣವು ಭೂತಗಳ ಸತ್ವಗುಣದ ಕಾರ್ಯವಾಗಿರುತ್ತದೆ. ಹ್ಯಾಂಗೆ ಹೇಳ್ತೀರಿ ಅಂತ ಕೇಳ, ಅಂತಃಕರಣ ಎಲ್ಲ ಜ್ಞಾನಗಳಿಗೆ ಕಾರಣ ಆಗೈತೆ ಅಂದ ಬಳಿಕ ಅದು ಪಂಚಭೂತದ ಸತ್ವಗುಣದ ಅಂಶ. ಮತ್ತು ಪಂಚಭೂತಗಳ ಕಾರ್ಯವಾದ ಯಾವ ಪಂಚ ಜ್ಞಾನೇಂದ್ರಿಯಗಳಿರುವವೋ ಅವುಗಳೆಲ್ಲಕ್ಕೂ ಸಹಾಯವಾಗಿರುತ್ತದೆ. ಅಂತಃಕರಣ ಎಲ್ಲ ಇಂದ್ರಿಯಗಳ ಜ್ಞಾನಕ್ಕೆ ಸಹಾಯ ಆಗ್ತದೆ. ಆದ್ದರಿಂದ ಪಂಚಭೂತಗಳ ಸತ್ವಗುಣಗಳು ಕೂಡುವುದರಿಂದ ಅಂತಃಕರಣದ ಉತ್ಪತ್ತಿ ಆಯಿತೆಂದು ಹೇಳಲ್ಪಡುತ್ತದೆ. 5 ಭೂತಗಳ ಸತ್ವಗುಣ ಸೇರಿ ಅಂತಃಕರಣ ಉತ್ಪತ್ತಿ ಆಗ ದೇಹದ ಅಂತರ ಅಂದರೆ ಒಳಗೆ ಇರುತ್ತದೆ ಮತ್ತು ಕರಣ ಅಂದರೆ ಜ್ಞಾನದ ಸಾಧನವಾಯಿತು. ಅಂತಃಕರಣ ಕರಣ ಅಂತಃಕರಣ ಅದಲ್ರಿ
ಅಂತಂದ್ರೆ ಒಳಗೆ. ಯಾವುದರ ಒಳಗೆ? ಸ್ಥೂಲ ಶರೀರದ ಒಳಗೆ ಇದ್ದುಕೊಂಡು. ಕರಣ ಸಾಧನ. ಯಾವುದಕ್ಕೆ? ಜ್ಞಾನಕ್ಕೆ ಸಾಧನ ಆಗೈತಿ. ಒಳಗಿದ್ದುಕೊಂಡು ಜ್ಞಾನಕ್ಕೆ ಯಾವುದು ಸಾಧನವಾಗಿರುವುದೋ ಅದಕ್ಕೆ ಅಂತಃಕರಣ ಅಂತ ಕರೀತಾರೆ. ಮತ್ತು ಭೂತಗಳ ಸತ್ವಗುಣದ ಕಾರ್ಯವಾಗಿರುತ್ತದೆ. ಆದ್ದರಿಂದ ಅಂತಃಕರಣಕ್ಕೆ ಸತ್ವ ಅಂತಲೂ ಕೂಡ ಕರೆಯುತ್ತಾರೆ. ಅಂತಃಕರಣಕ್ಕೆ ಇನ್ನೊಂದು ಹೆಸರು ಸತ್ವ ಅಂತಾರೆ. ಅಂತಃಕರಣಕ್ಕೆ ಅಂತಃಕರಣದ ಯಾವ ಪರಿಣಾಮ ಇರುವುದೋ ಅದಕ್ಕೆ ವೃತ್ತಿ ಎಂದು ಹೇಳುತ್ತಾರೆ. ಅಂತಃಕರಣದ ಪರಿಣಾಮವೇ ಏನೈತಿ? ವೃತ್ತಿ ಅಂತರ. ಅಂತಃಕರಣದ ಪರಿಣಾಮವೇ ಯಾವುದಾದ್ರೂ ನಾವು ಜ್ಞಾನ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಅಂತಃಕರಣ ವೃತ್ತಿ ರೂಪವನ್ನು ತಾಳಿ ನೇತ್ರಾದಿ ಇಂದ್ರಿಯಗಳ ಮುಖದಿಂದ ಹೊರಗೆ ಬಂದು ಘಟಾದಿ ವಿಷಯಗಳಿಗೆ ಸಂಬಂಧ ಆಗಿ ಘಟದ ಆಕಾರವನ್ನು ಹೊಂದತಕ್ಕಂಥ ವೃತ್ತಿ ಏನದ ಅಂತ ಕೇಳಿ ಅದು ಜ್ಞಾನಕ್ಕೆ ಸಾಧನ ಆಗಿರ್ತದೆ. ಅಂತಃಕರಣದ ಯಾವ ಪರಿಣಾಮ ಇರುವುದೋ ಅದಕ್ಕೆ ವೃತ್ತಿ ಎಂದು ಹೇಳುತ್ತಾರೆ. ಆ ಅಂತಃಕರಣ ವೃತ್ತಿ 4 ಪ್ರಕಾರ. ಅಂತಃಕರಣ ವೃತ್ತಿ ಎಷ್ಟು ಪ್ರಕಾರ ಇದೆ? 4. ಪದಾರ್ಥಗಳ ಶ್ರೇಷ್ಠ ಕನಿಷ್ಠ ಸ್ವರೂಪವನ್ನು ನಿಶ್ಚಯ ಮಾಡುವಂಥ ವೃತ್ತಿ ಬುದ್ಧಿ. ಇದು ಶ್ರೇಷ್ಠ ಇದು ಕನಿಷ್ಠ ಅಂತ ಏನು ನಿರ್ಣಯ ಮಾಡ್ತೈತಿಲ್ಲ, ನಿಶ್ಚಯ ಮಾಡುವಂಥ ವೃತ್ತಿಗೆ ಏನಂತಾರೆ? ಬುದ್ಧಿ. ಇನ್ನು ಸಂಕಲ್ಪ ವಿಕಲ್ಪ ಮಾಡ್ತಕ್ಕಂಥ ವೃತ್ತಿಗೆ ಏನಂತಾರೆ? ಮನಸ್ಸು ಅಂತ. ಹೋಗಬೇಕೋ ಹೋಗಬಾರದು ತ್ರಿಕೋಟಿ ಜ್ಞಾನಂ ಅಂದರೆ ವಿಕಲ್ಪ. ಹೋಗಬೇಕೋ ಬಿಡಬೇಕು. ಹೀಗೆ ಸಂಕಲ್ಪ ವಿಕಲ್ಪ ರೂಪ ಶಕ್ತಿಯ ವೃತ್ತಿಯು ಮನಸ್ಸು ಅಂತ ಹೇಳಲ್ಪಡುತ್ತದೆ. ಚಿಂತಾ ವೃತ್ತಿಯು ಚಿತ್ತವೆನ್ನಲ್ಪಡುತ್ತದೆ. ಚಿತ್ತಿನಲ್ಲಿ ನಾವು ಕೇಳಿದ ನೋಡಿದ ಎಲ್ಲವುಗಳು ಏನದಾವ ಅಂತ ಕೇಳ ಅಲ್ಲಿ ಸೂಕ್ಷ್ಮ ರೂಪದಿಂದ ಇರ್ತಾವ. ಆದರೂ ಅದಕ್ಕೆ ಚಿತ್ತು ಅಂತ ಕರೀತಾರೆ. ಅಹಂ ಎಂಬ ಅಭಿಮಾನ ರೂಪ ವೃತ್ತಿಯು ಅಹಂಕಾರವೆಂದು ನಾನು ಮಾಡಿದೆ, ನಾನು ಹೋದೆ, ನಾನು ಬಂದೆ, ಈ ಅಭಿಮಾನ ರೂಪವಾಗಿರ್ತಕ್ಕಂಥ ವೃತ್ತಿಗೆ ಅಂತ ಕರೆದಾರ ಅಹಂಕಾರ. ಅಂಥೊಳಗೆ ಇಲ್ಲಿ ತನಕ ಏನು ಹೇಳ್ದಂಗಾತು? 5 ಭೂತಗಳ ಸತ್ವಾಂಶದಿಂದ ಅಂತಃಕರಣದ ಉತ್ಪತ್ತಿ ಆಯಿತು. ಅಂತಃಕರಣ ಮನ ಬುದ್ಧಿ ಚಿತ್ತ ಅಹಂಕಾರ ಅಂತ 4 ಪ್ರಕಾರ ವಿಭಾಗವನ್ನು ಹೊಂದಿರ್ತದೆ. ಸಂಕಲ್ಪ ವಿಕಲ್ಪ ವೃತ್ತಿಗೆ ಮನಸ್ಸು ಅಂತಾರೆ. ನಿಶ್ಚಯಾತ್ಮಕವಾದ ವೃತ್ತಿಗೆ ಬುದ್ಧಿ ಅಂತ ಕರೀತಾರೆ. ಸ್ಮರಣ ರೂಪವಾಗಿರ್ತಕ್ಕಂಥ ಕಾರಣವಾದದ್ದು ಯಾವುದು? ಚಿತ್ತ ಅಂತ ಕರೀತಾರೆ. ಅಭಿಮಾನ ಮಾಡತಕ್ಕಂಥ ವೃತ್ತಿಗೆ ಏನಂತಾರೆ? ಅಹಂಕಾರ ಅಂತ ಕರೀತಾರೆ. ಈ ರೀತಿಯಿಂದ ಯಾವ ಪಂಚಭೂತಗಳ ಸೂಕ್ಷ್ಮ ಸೃಷ್ಟಿಯನ್ನು ಅದರ ಒಳಗಿನ 2 ವಿಚಾರಗಳನ್ನು ಮಾತ್ರ ಹೇಳಿದ್ದಾರೆ. ಇನ್ನು ಪ್ರಾಣದ ಪಂಚ ಸಹಿತ ಪ್ರಾಣಗಳ ಉತ್ಪತ್ತಿಯನ್ನು ಹೇಳಬೇಕಾಗಿತ್ತು 255. ಆ ವಿಷಯವನ್ನು ಪುನಃ ನಾಳಿಂದು ಚಿಂತನೆ ಮಾಡೋಣ. ಸದ್ಗುರುನಾಥ ಮಹಾರಾಜ ಕಿ